ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು ಓಕೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾತಾಡೋಣ. ವೆರಿ ಇಂಪಾರ್ಟೆಂಟ್ ಸರ್. ಇದು ಪಾರ್ಟ್ 2 ವಿಡಿಯೋ. ಯಾರು ಪಾರ್ಟ್ 1 ನೋಡಿಲ್ಲ ನೋಡಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಪಾರ್ಟ್ 1 ವಿಡಿಯೋ ಮಾಡಿದ್ದೀವಿ ಆಲ್ರೆಡಿ 7 ಮಂತ್ಸ್ ಬ್ಯಾಕ್ ಮಾಡಿದ್ದೀವಿ SDA ಎಕ್ಸಾಮ್ ಟೈಮ್ ಅಲ್ಲಿ. ಇದ್ರ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸರ್, ಗೌರ್ಮೆಂಟ್ ಸ್ಕೀಮ್ಸ್ ಏನಕ್ಕೆ ಇಂಪಾರ್ಟೆಂಟ್, ಎಸ್ಪೆಷಲಿ ಕರ್ನಾಟಕದ್ದು. ಇಂಡಿಯನ್ ಗೌರ್ಮೆಂಟ್ ಸ್ಕೀಮ್ಸ್ ಅಂತೂ ತುಂಬಾನೇ ಮಾಡಿದ್ದೀನಿ, ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೋಡಬಹುದು. ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಯಾಕೆ ಇಂಪಾರ್ಟೆಂಟ್ ಸರ್? ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ SDA ಎಕ್ಸಾಮ್ ನಡೀತು, ಅಲ್ಲಿ 3 ಕ್ವಶನ್ ಕೇಳಿದ್ದ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, 3 ಕ್ವಶನ್ಸ್. ಓಕೆ, KS ಎಕ್ಸಾಮ್ ನಡೀತು ಲಾಸ್ಟ್ ಇಯರ್, ಅಲ್ಲಿಂದ 3 ರಿಂದ 4 ಗೌರ್ಮೆಂಟ್ ಸ್ಕೀಮ್ ಕೇಳಿದ್ದೆ. ಯಾವ್ದು ಸರ್? ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಭಾರತದ ಕೇಳಿದ್ದ ಜೊತೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್, ವೆರಿ ಇಂಪಾರ್ಟೆಂಟ್, ಸಿಂಪಲ್ ಆಗಿ ಕೇಳ್ತಾನೆ, ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಲಾಸ್ಟ್ ಪಾರ್ಟ್ 1 ಕರ್ನಾಟಕದ ಗೌರ್ಮೆಂಟ್ ಸ್ಕೀಮ್ಸ್ ಗಳ ವಿಡಿಯೋನ ಲಿಂಕು ಹಾಕಿರ್ತೀನಿ, ಜೊತೆಗೆ ಭಾರತದ ಒಂದು ಯೋಜನೆಗಳು, ಭಾರತ ಸರ್ಕಾರದ ಯೋಜನೆಗಳು ಏನ್ ಮಾಡಿದೀವಿ, ಸೊ ಅದ್ರದ್ದು ಕೂಡ ನಾನು 2020-21 ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು 2021, ಸೊ ಅದನ್ನು ಕೂಡ ಸರ್ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಯಾವ್ದು ಸರ್? ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಪಾರ್ಟ್ 1 ಅಲ್ಲಿ ಸ್ನೇಹಿತರೆ, ಪಾರ್ಟ್ 1 ಅಲ್ಲಿ ಒಂದು 10 ರಿಂದ 16 ಡಿಸ್ಕಸ್ ಮಾಡಿದ್ದೀವಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್. ಈಗಲೂ ಕೂಡ ಒಂದು 16 ಸ್ಕೀಮ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಸ್ಕೀಮ್ ಬಂದ್ಬಿಡ್ತೀನಿ ಸರ್, ಕರ್ನಾಟಕ ಫಾರ್ಮರ್ಸ್ ಚೈಲ್ಡ್ ಸ್ಕಾಲರ್ಶಿಪ್ ಸ್ಕೀಮ್. ರೀಸೆಂಟ್ ಆಗಿ ಯಾವಾಗ ನಮ್ಮ ಬೊಮ್ಮಾಯಿ ಬರ್ತಾರೆ ಸರ್ಕಾರಕ್ಕೆ, ಸೊ ಅವರು ಕರ್ನಾಟಕ ಫಾರ್ಮರ್ಸ್ ಚೈಲ್ಡ್ ವೆಲ್ಫೇರ್ ಸ್ಕೀಮ್ ನ ತರ್ತಾರೆ. ಇದು ಫಾರ್ಮರ್, ರೈತರ ಮಕ್ಕಳಿಗೆ. ಓಕೆ, ಯಾರಿಗೆ ಸಿಗುತ್ತೆ? ರೈತರ ಮಕ್ಕಳಿಗೆ ಸಿಗುತ್ತೆ. ಎಂತ ಸಿಗುತ್ತೆ, ಎಷ್ಟು ಸಿಗುತ್ತೆ, ಇದನ್ನ ಡೀಟೇಲ್ ತಿಳ್ಕೊಬೇಕಾಗತ್ತೆ. ಈಗ ಹೊಸ ಸರ್ಕಾರ ಬಂದಾಗ ಈ ರಾಜ್ಯ ಸರ್ಕಾರ ಈ ಯೋಜನೆನ ಮಾಡ್ತಾರೆ, ಅಂದ್ರೆ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಅಂತ ಅನ್ಕೋಬಹುದು. ಓಕೆ, ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕ್ತಕ್ಕಂಥದ್ದು. ಸೊ ಇಲ್ಲಿ ಎಷ್ಟ್ರ ಮೇಲ್ ಇರಬೇಕು ಅದು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ 10ನೇ ತರಗತಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, 10ನೇ ತರಗತಿ ಮುಗಿಸಿದ ಮೇಲೆ, ಅಂದ್ರೆ ಫಸ್ಟ್ PU ಮತ್ತೆ ಸೆಕೆಂಡ್ PU, ಫಸ್ಟ್ PU ಜಾಯ್ನ್ ಆಗ್ತಾರೆ ಅಥವಾ ITI ಜಾಯ್ನ್ ಆಗ್ತಾರೆ 10th ಆದ್ಮೇಲೆ. ಓಕೆ, ವೆರಿ ಇಂಪಾರ್ಟೆಂಟ್. ಅಥವಾ PUC ಆದ್ಮೇಲೆ, ಅಂದ್ರೆ 10ನೇ ತರಗತಿ ಆದ್ಮೇಲೆ ಎಲಿಜಿಬಲ್ ಈ ಒಂದು ಸ್ಕೀಮ್ ನ ದುಡ್ಡನ್ನ ತಗೊಳಕ್ಕೆ ಫಲಾನುಭವಿಗಳು ಅಂತ ಏನ್ ಕರಿತೀವಿ, ಸ್ಕಾಲರ್ಶಿಪ್ ಫಾರ್ಮರ್ಸ್ ಮಕ್ಕಳಿಗೆ ಮಾತ್ರ. ಓಕೆ, ಇವ್ರಿಗೆ 10ನೇ ಕ್ಲಾಸ್ ಆಗಿರೋರಿಗೆ ಎಲಿಜಿಬಿಲಿಟಿ. ಅದರಲ್ಲಿ PUC ಸೇರ್ಬೇಕಾರೆ ಅಥವಾ ITI ಕೋರ್ಸ್ ಸೇರ್ಬೇಕಾರೆ ಅಥವಾ BA BSc BCom MBBS BE ಸೇರ್ಬೇಕಾರೆ. ಓಕೆ, ಇಲ್ಲೊಂದಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಯಾವುದೇ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯ ಕೋರ್ಸ್ ಅಲ್ಲಿ ಓದ್ತಾ ಇರ್ಬೇಕು. ಓಕೆ, ಮಾನ್ಯತೆ ಪಡೆದಿರ್ತಕ್ಕಂಥದ್ರಲ್ಲಿ. ಓಕೆ, ಸೊ ಇಲ್ಲಿ PUC ITI ಸೇರೋದಾರ ಸ್ನೇಹಿತರೆ, ಇಲ್ಲಿ ನೋಡಿ, ಹುಡುಗರಿಗೆ 2,500 ರೂಪಾಯಿ ಕೊಡ್ತಾರೆ, ಹುಡುಗಿಯರಿಗೆ ಪ್ರತಿ ವರ್ಷ 3,000 ರೂಪಾಯಿ ಕೊಡ್ತಾರೆ. ಓಕೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ BA BSc BCom MBBS BE ಅಂದ್ರೆ ಈ ರೀತಿಯಾದ ಕೋರ್ಸ್ ಮಾಡೋರಿಗೆ, ಅವ್ರಿಗೆ ಹುಡುಗರಿಗೆ 5,000 ರೂಪಾಯಿ ಕೊಡ್ತಾರೆ, ಹುಡುಗಿಯರಿಗೆ 5,500 ರೂಪಾಯಿ. ವೃತ್ತಿಪರ ಕೋರ್ಸ್ಗಳು. ಮತ್ತೆ ಎಸ್ಪೆಷಲಿ ಇನ್ನು ಮುಖ್ಯವಾದ ಕೋರ್ಸ್ ಕಾನೂನು, ಪ್ಯಾರಾಮೆಡಿಕಲ್ ಸೈನ್ಸ್, ನರ್ಸಿಂಗ್, ಇಂಥದ್ದಕ್ಕೆ ಮಾಡ್ತಕ್ಕಂಥವ್ರಿಗೆ ಹುಡುಗರಿಗೆ 7,500 ರೂಪಾಯಿ ಕೊಡ್ತಾರೆ, ಹುಡುಗಿಯರಿಗೆ 8,000 ರೂಪಾಯಿ ಕೊಡ್ತಾರೆ. ಓಕೆ, ವಿದ್ಯಾರ್ಥಿ ವೇತನ ಪ್ರತಿ ವರ್ಷಕ್ಕೆ. ಸ್ನಾತಕೋತ್ತರ ಅಂದ್ರೆ ಡಬಲ್ ಡಿಗ್ರಿ ಮಾಡ್ತಾರ ಅಂತವ್ರಿಗೆ, ಪುರುಷ ಮತ್ತು ಮಹಿಳೆಯರಿಗೆ ವಿದ್ಯಾರ್ಥಿ ವೇತನ 10,000 ರೂಪಾಯಿ, ಮತ್ತೆ ಮಹಿಳೆಯರಿಗೆ 11,000 ರೂಪಾಯಿ ಸಿಗ್ತಾ ಹೋಗುತ್ತೆ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಇದನ್ನ ನಿಮಗೆ ಆಪ್ಷನ್ ಅಲ್ಲಿ ಕೊಟ್ಬಿಡ್ತಾನೆ ಸರ್. ಇದಿಷ್ಟು ನಾನು ಏನ್ ಮಾಡ್ತಾನೆ ಗೊತ್ತಾ ಸರ್, ಆಪ್ಷನ್ ಅಲ್ಲಿ ಕೊಟ್ಬಿಡ್ತಾರೆ. ಸೊ ಯಾರಿಗೆ ಎಷ್ಟು ಕೊಡ್ಬೋದು ಅಂತ ಕೊಡ್ಬೋದು. ಓಕೆ, ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಏನಿದೆ, ನಮ್ಮ ಕರ್ನಾಟಕ ರೈತರ ಮಕ್ಕಳ ವಿದ್ಯಾರ್ಥಿ ವೇತನ ಅಂತ. ಸೊ ಈ ಯೋಜನೆ ಅಡಿ ಯಾರ ಎಲಿಜಿಬಿಲಿಟಿ ಮತ್ತೆ ಯಾವ ಒಂದು ತರಗತಿ ನಂತರ ಇದು ಕೊಡಲಾಗುತ್ತೆ ಅಂತ ಕೇಳ್ತಾನೆ. ಯಾಕಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್, 10ನೇ ತರಗತಿ ಮುಗಿದ ನಂತರ ಕೊಡಲಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸ್ಕೀಮ್. ನೆಕ್ಸ್ಟ್ ಬರ್ತೀನಿ ಸರ್, ಅನ್ನಪೂರ್ಣ ರೈಸ್ ATM ಗ್ರೈನ್ ಡಿಸ್ಪೆನ್ಸರ್ ಸ್ಕೀಮ್ ಅಂತ, ಅಂದ್ರೆ ಅಕ್ಕಿ ATM ಅಂತಾನೆ ಕರೀಬಹುದು. ಇದು ನಾನು ಲಾಸ್ಟ್ ಪಾರ್ಟ್ 1 ಡಿಸ್ಕಸ್ ಮಾಡಿದೆ ಅನ್ಕೋತೀನಿ, ಬಟ್ ಇಲ್ಲಿ ಸ್ವಲ್ಪ ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ತಗೊಂಡಿದ್ದೇನೆ. ಓಕೆ, ಸೊ 2 ವಿಡಿಯೋ ದಯವಿಟ್ಟು ನೋಡಿ ಸ್ನೇಹಿತರೆ. ಬಿಫೋರ್ PSI ಎಕ್ಸಾಮ್ ಆಗಕ್ಕಿಂತ ಮುಂಚೆ, PC ಎಕ್ಸಾಮ್ ಆಗಕ್ಕಿಂತ ಮುಂಚೆ, ಬೇರೆ ಇನ್ಯಾವ ಎಕ್ಸಾಮ್ ಆಗಿದೆ ಅದಕ್ಕಿಂತ ಮುಂಚೆ ದಯವಿಟ್ಟು ನೋಡಿ. ಈ ಅನ್ನಪೂರ್ಣ ಅಕ್ಕಿ ATM ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಾಯೋಗಿಕ ಯೋಜನೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಯೋಜನೆ ಇದು, ಒಂದು ಯೋಜನೆ ಇದು. ಓಕೆ, ಪ್ರೋಗ್ರಾಮ್. ಸೊ ಇಲ್ಲಿ ನಾವು ನೋಡೋದಾದ್ರೆ, ಇದು ಯಾವ ಬೇಸಿಸ್ ಮೇಲೆ ಸ್ಟಾರ್ಟ್ ಆಯ್ತು ಅಂದ್ರೆ WEP ಅಂತ ಕರಿತೀವಿ, ಅಂದ್ರೆ ವಿಶ್ವ ಆಹಾರ ಕಾರ್ಯಕ್ರಮ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಡಿಯಲ್ಲಿ. ಓಕೆ, ಈ ಯೋಜನೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಡಿಯಲ್ಲಿ
ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಏನ್ ಕರಿತೀವಿ ಸರ್, ಈ ಸುಧಾರಣೆ ಮಾಡ್ಕೋತಾ ಇದೀವಿ. ಅಂದ್ರೆ ಸುಧಾರಣೆ ಅಂತಂದ್ರೆ ಈಗ ಎಟಿಎಂ ತರ್ತಾ ಇದೀವಿ ನೋಡಿ, ಅಕ್ಕಿಗೂ ಎಟಿಎಂ, ರೇಷನ್ ಕೊಡೋಕ್ಕೂ ಎಟಿಎಂ. ಯಾಕಂದ್ರೆ ರೇಷನ್ ಅಂಗಡಿ ಮುಂದೆ ನಾವೇನು ಸೊಸೈಟಿ ಅಂತ ಏನ್ ಕರಿತೀವಿ ಆಡೋ ಭಾಷೆಯಲ್ಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ. ಸೊ ಅಲ್ಲಿ ಹೋಗಿ ಗಂಟೆ ಗಂಟೆ ಕಾಯೋದ್ ಬದಲು ಅವ್ರು ಒಂದ್ಸಲ ರಜಾ ಹಾಕಿರ್ತಾರ, ಆ ದಿನದ ಬದಲು ಡೈರೆಕ್ಟ್ ಆಗಿ ಎಟಿಎಂ ರೈಸ್ ಎಟಿಎಂ, ಅಂದ್ರೆ ಇದೊಂದು ಸುಧಾರಣೆ. ಓಕೆ, ಸುಧಾರಣೆ ತರತಕ್ಕಂತ ಒಂದು ಯೋಜನೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಏನೇನಾಗುತ್ತೆ, ಎಲ್ಲೆಲ್ಲಿ ಸ್ಟಾರ್ಟ್ ಆಯ್ತು, ಪ್ರತಿಯೊಂದು ಕೂಡ ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ಅಕ್ಕಿ ಎಟಿಎಂ ಯೋಜನೆ ಅಡಿ ಪ್ರಮುಖವಾಗಿ ಒಂದಷ್ಟು ಸ್ಥಳಗಳನ್ನ, ರಾಜ್ಯಗಳನ್ನ ಆಯ್ಕೊಂಡಿದೀವಿ ಈ ಕೇಂದ್ರ ಯೋಜನೆ, ಸರ್ಕಾರದ ಯೋಜನೆ ಅಡಿ. ಕರ್ನಾಟಕ, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ, ಉತ್ತರಾಖಂಡ. ಇಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಬೆಂಗಳೂರು ಯೂಶಲಿ ಸ್ಲಮ್ ಏರಿಯಾ ಅಂತ ಏನ್ ಕರಿತೀವಿ, ಸ್ಲಮ್ ಏರಿಯಾ ಅಥವಾ ಕೊಳೆಗೇರಿ ಇಲ್ಲಿ ಸ್ಥಾಪಿಸಲಾಗುತ್ತೆ. ಅಂದ್ರೆ ಎಟಿಎಂ, ಒಂದು ರೇಷನ್ ಕಾರ್ಡ್ ಎಟಿಎಂ, ಅಕ್ಕಿ ಎಟಿಎಂ ನ ಸ್ಥಾಪನೆ ಮಾಡಲಾಗುತ್ತೆ. ಇದು ನಮ್ಮ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆ, ನಮ್ಮ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ನ ಅಡಿಯ ಒಂದು ಭಾಗವಾಗಿದೆ. ಇಲ್ಲಿ ಏನಕ್ಕೆ ಸರ್ ಇದು ಇಂಪಾರ್ಟೆಂಟ್? ನಿಮ್ಗೆ ಗೊತ್ತು, ಅಕ್ಕಿ ಅಂಗಡಿಗೆ ಹೋಗ್ತೀರಾ, ರೇಷನ್ ಅಂಗಡಿಗೆ ಹೋಗ್ತೀರಾ ಅಂದ್ರೆ ಸೊಸೈಟಿ ಅಂತ ಏನ್ ಕರಿತೀವಿ, ಅಥವಾ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಹೋಗ್ತೀರಾ, ಅಥವಾ ವಿತರಣಾ ಒಂದು ಸಂಸ್ಥೆಗೆ ಹೋಗ್ತೀರಾ. ಅಲ್ಲಿ ರೇಷನ್ ಕೊಡಿ ಅಂತಂದ್ರೆ ಅವರು ನಿಮಗೆ ಏನ್ ಮಾಡೋದು, ಭ್ರಷ್ಟಾಚಾರ, ಅಂದ್ರೆ ನಿಮಗೆ ದುಡ್ಡು ಇಸ್ಕೋಬಹುದು. ಅಥವಾ ಏನ್ ಮಾಡ್ತಾರೆ, BPL ಕಾರ್ಡ್ ಇದ್ರು ಕೂಡ ಏನ್ ಮಾಡ್ತಾರೆ, ಅಕ್ಕಿ ಅಳತೆಯಲ್ಲಿ ಮೋಸ ಮಾಡ್ತಾರೆ, ಅಳತೆಯಲ್ಲಿ ಮೋಸ, ಬೇರೆ ಬೇರೆ ಸಾಮಾನ ಅವ್ರು ಇದ್ ಮಾಡೋದು. ಸೊ ಭ್ರಷ್ಟಾಚಾರನ ಕಡಿಮೆ ಮಾಡ್ಬೇಕು, ಮುಖ್ಯವಾಗಿ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕು. ಮತ್ತೆ ಇನ್ನೊಂದು 24/7 ಸಿಗ್ಬೇಕು. ಓಕೆ, ಸೊ ಹೀಗಾಗಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದ್ರಿಂದ ಏನೇನ್ ಲಾಭ, ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಏನೇನ್ ಲಾಭ ಅಂತ. ಸ್ಲಮ್, ಕೊಳಚೆ ಪ್ರದೇಶಗಳಲ್ಲಿ ಹೆಚ್ಚಾಗಿ ತೆರೀತಾರೆ, ಯಾಕಂದ್ರೆ ಅಲ್ಲಿ BPL ನವ್ರು ತುಂಬಾ ಜನ ಇರ್ತಾರೆ. ಮತ್ತೆ ಅಕ್ಕಿ ಲಭ್ಯತೆ ಇಡೀ ದಿನ ಅವ್ರಿಗೆ ತೆರೆದಿರುತ್ತಾರೆ, ಅಕ್ಕಿ ಲಭ್ಯತೆ ಇರುತ್ತೆ. ಪಡಿತರ ಅಂಗಡಿ ಮುಂದೆ ದೀರ್ಘ ಸರತಿಯಲ್ಲಿ ನಿಲ್ಲುವಂತ ಸ್ಥಿತಿ ಬೇಕಾಗಿರಲ್ಲ ಆ ಒಂದು ಇದರಲ್ಲಿ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕೆಲಸ ಕಾರ್ಯ ಬಿಟ್ಟು ಅವರು ಏನ್ ಮಾಡ್ಬೇಕಾಗತ್ತೆ, ಈ ಸೊಸೈಟಿಗಳ ಮುಂದ್ಗಡೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಂದ್ಗಡೆ ನಿಂತ್ಕೋಬೇಕಾಗುತ್ತೆ. ಇದು ಲಾಭಗಳು. ಇನ್ನು ಎಟಿಎಂ ಯಂತ್ರ ಸಾಮರ್ಥ್ಯ, ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಅನ್ನಪೂರ್ಣ ರೈಸ್ ಎಟಿಎಂ ಯಂತ್ರ 200 kg ಇಂದ 500 kg ಅಷ್ಟು ಸಾಮರ್ಥ್ಯ ಇದೆಯಂತೆ. ಟಕ್ 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 ಅಂತ ಅಕ್ಕಿ ರೇಷನ್ಗಳು ಬರ್ತಾ ಇರ್ತದೆ ಇಲ್ಲಿ. ಅಂದ್ರೆ ಇದು ಪರೀಕ್ಷೆ ಮಾಡಿದಾಗ ಅವರು ಈ 1.3 ನಿಮಿಷಕ್ಕೆ 25 kg ವೇಗದಲ್ಲಿ 2 ಸರಕುಗಳನ್ನು ವಿತರಿಸಬಹುದು. ಓಕೆ, 1.3 ನಿಮಿಷದಲ್ಲಿ, ಅಂದ್ರೆ 2 ಸರಕುಗಳು ಅಂತಂದ್ರೆ ಆ ಮೆಷಿನ್ ಅಲ್ಲಿ ನಿಮಗೆ 2 ಔಟ್ಲೆಟ್ ಇರುತ್ತೆ. ಓಕೆ, ಸೊ ಇಲ್ಲಿ 1.3 ಮಿನಿಟ್ ಅಲ್ಲಿ 2 ಕಡೆಯಿಂದನೂ 25 kg ಅಕ್ಕಿ ಬರುತ್ತೆ. ಓಕೆ, ಪ್ರತಿಯೊಂದು ವಿತರಕರು 200 ರಿಂದ 500 kg ನಿರ್ಮಿತ ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ವಿತರಕರು ಅಂತಂದ್ರೆ ಇದೊಂದು ಇದು ಎಟಿಎಂ ಸ್ಟೇಷನ್, ಇದೊಂದು ಎಟಿಎಂ ಸ್ಟೇಷನ್, ಮೊದಲನೇದು, ಎರಡನೇದು. 200 ರಿಂದ 500 kg ಸಾಮರ್ಥ್ಯ ಕೂಡ ಅದು ಹೊಂದಿರುತ್ತೆ. ಓಕೆ, ಫೈನ್. ಸೊ ನೆಕ್ಸ್ಟ್ ಬರ್ತೀನಿ ಸರ್, ಫ್ರೂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ಫ್ರೂಟ್ಸ್ ಕರ್ನಾಟಕ ಪೋರ್ಟಲ್, ವೆರಿ ಇಂಪಾರ್ಟೆಂಟ್. ಏನಿದು ಫ್ರೂಟ್ಸ್ ಅಂದ್ರೆ ಹಣ್ಣು ಅನ್ಕೊಂಡ್ಬಿಡ್ಬೇಡಿ, ಫ್ರೂಟ್ಸ್ ನ ಕಂಪ್ಲೀಟ್ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಫ್ರೂಟ್ಸ್ ಅಂದ್ರೆ ಸರ್ ಫಾರ್ಮರ್, ನೋಡಿ, F ಅಂದ್ರೆ ಫಾರ್ಮರ್, R ಅಂದ್ರೆ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಅರ್ಥ. ಕನ್ನಡದಲ್ಲಿ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ. ಫ್ರೂಟ್ಸ್ ಅಂತಕ್ಕಂತ ಒಂದು ಪೋರ್ಟಲ್ ಮಾಡಿದ್ದೀವಲ್ಲ ಕರ್ನಾಟಕದಲ್ಲಿ, ಯಾವ್ದಕ್ಕೆ ಅಂತ. ನೀವು ಹಣ್ಣುಗಳಿಗೆ ಅಂತ ಬರೆದು ಬಿಟ್ರೆ ಗಾನ್ ಕೇಸ್, ಹಣ್ಣುಗಳಲ್ಲ ಇಲ್ಲಿ ಫ್ರೂಟ್ಸ್ ಅಂದ್ರೆ ಅರ್ಥ. ಇಲ್ಲಿ ಏನು ನೋಡೋಣ ಬನ್ನಿ. ನಿಮ್ಗೆ ಗೊತ್ತಿದೆ, ಸಾರಿ, ನಮ್ಮ ಟಾರ್ಗೆಟ್ 2022 ಇತ್ತು ಮೊದಲು, ಇವಾಗ 2024 ಆಗಿದೆ. 2022 ವೇಳೆ ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತ ನಾವೇನು ಭಾರತ ಸರ್ಕಾರ ಅನ್ಕೊಂಡಿತ್ತು. ಅದರ ಪ್ರಕಾರ ಎಲ್ಲ ರಾಜ್ಯಗಳು ಕೈ ಜೋಡಿಸಿದ್ವು. ಅದರ ಪ್ರಕಾರ ಕರ್ನಾಟಕದಲ್ಲಿ ಕೂಡ ಫ್ರೂಟ್ಸ್ ಪೋರ್ಟಲ್ ಅಂತ ತೆರೆದಿದ್ವಿ. ಏನಿದು ಫ್ರೂಟ್ಸ್ ಪೋರ್ಟಲ್? ಇಲ್ಲಿ ಏನಾಗುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ, ಆಡೋ ಭಾಷೆಯಲ್ಲಿ ಹೇಳ್ತಾ ಹೋಗ್ತೇನೆ. ರೈತರ ಡೇಟಾ ಬೇಸ್ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ರೈತರಿಗೆ ಯಾವ್ದಾದ್ರು ಒಂದು ಯೋಜನೆ ಮಹತ್ವ ಬೇಕಾಗಿದೆ ಸರ್. ಯೋಜನೆಯಿಂದ ಅವ್ನಿಗೇನೋ ಸಿಗ್ತಾ ಇದೆ, ಸಬ್ಸಿಡಿ ಸಿಗ್ತಾ ಇದೆ, ಮತ್ತೊಂದು ಸಿಗ್ತಾ ಇದೆ, ಅಥವಾ ಆ ಯೋಜನೆಯ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇಲ್ಲಿ ಆ ಯೋಜನೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತಾ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತಾ, ಈಗ ಬೇರೆ ಬೇರೆ, ಮತ್ತೆ ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತಾ ಅಲ್ವಾ? ಫಿಶರಿ ಅಂದ್ರೆ ಮೀನುಗಾರಿಕಾ ಮಂಡಳಿ ಆಗಿರ್ಬೋದು. ಹಾರ್ಟಿಕಲ್ಚರ್ ಅಂದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಹಣ್ಣು ಹಂಪಲುಗಳು ಆಗಿರ್ಬೋದು, ತೋಟಗಾರಿಕಾ ಇಲಾಖೆ ಅಂತ ಕರಿತೀವಿ, ಅಥವಾ ಅಗ್ರಿಕಲ್ಚರ್ ಕೃಷಿ ಇಲಾಖೆಯಲ್ಲಿ ಬರುತ್ತಾ. ಸೊ ಹಿಂಗೆ ಎಲ್ಲಾ ಇಲಾಖೆಗೂ ಹೋಗಕ್ಕಾಗುತ್ತಾ? ಎಲ್ಲಾ ಇಲಾಖೆಗೂ ಸೇಮ್ ಡಾಕ್ಯುಮೆಂಟ್ಸ್ ಗಳು ಸಬ್ಮಿಟ್ ಮಾಡ್ಬೇಕು. ಸೊ ಅದ್ರ ಬದಲು ಸರ್ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಡೇಟಾಬೇಸ್, ಯಾವ ರೈತರು ಏನೇನು ಉಪಯೋಗಿಸ್ತಾರೆ ಅಂದ್ರೆ ಈ ಫ್ರೂಟ್ ಪೋರ್ಟಲ್ ಅನ್ನೋ ಕಡೆ ಡೇಟಾಬೇಸ್ ಅಪ್ಲೋಡ್ ಮಾಡೋದು. ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದರ ಲಕ್ಷಣಗಳೇನು ಅಂತ.
ಫ್ರೂಟ್ಸ್ ಕರ್ನಾಟಕ ಪೋರ್ಟಲ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆರಂಭಿಸಿರ್ತಕ್ಕಂಥದ್ದು. ಈ ಒಂದು ವೆಬ್ಸೈಟ್ ಮುಖಾಂತರ ರೈತರು ತಮ್ಮ ಡೇಟಾ ಬೇಸ್ ಅನ್ನು ಹಾಕ್ಬಹುದು. ಇದರಲ್ಲಿ ಹಲವಾರು ಯೋಜನೆಗಳ ಪ್ರಯೋಜನ ಪಡೆಯಲು ರೈತರು ತಮ್ಮ ದಾಖಲೆಯನ್ನು ಹಸ್ತಚಾಲಿತವಾಗಿ ಸಲ್ಲಿಸಲು ವಿವಿಧ ಇಲಾಖೆಗೆ ಭೇಟಿ ನೀಡುವ ಅಗತ್ಯ ಇರಲ್ಲ. ಹಸ್ತಚಾಲಿತ ಅಂದ್ರೆ ಕೈಯಲ್ಲಿ ತಗೊಂಡೋಗಿ ಡಾಕ್ಯುಮೆಂಟ್ ಕೊಡುವಂತ ನೆಸಿಟಿ ಇರಲ್ಲ. ಹಲವಾರು ಯೋಜನೆಗಳ ಪ್ರಯೋಜನ ಪಡೆಯಲು ಸರ್ಕಾರ ತುಂಬಾ ಕೃಷಿಗೋಸ್ಕರ ತುಂಬಾ ಯೋಜನೆಗಳು ತಂದಿದೆ. ಸೊ ಈ ಅಡಿಯಲ್ಲಿ ಅವರ ಸಮಯ ಮತ್ತು ಹಣ ವ್ಯರ್ಥ ಆಗಿ ತಪ್ಪುತ್ತೆ, ಮತ್ತೆ ಕಿರುಕುಳ ತಪ್ಪುತ್ತೆ. ಈಗ ಫ್ರೂಟ್ಸ್ ಎಂದರೆ ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ವ್ಯವಸ್ಥೆ. ಇಲ್ಲಿ ಇದೊಂದೇ ಅಲ್ಲ, ಅವ್ರಿಗೆ ಬೇರೆ ಬೇರೆಯಾದ ರೀತಿಯಲ್ಲಿ ಸಿಗ್ತಕ್ಕಂತ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಿದ್ರೆ ನೋಡಿ, ಫ್ರೂಟ್ಸ್ ಯೋಜನೆಯ ಮೂಲಕ ರೈತರು ತಮ್ಮ ದಾಖಲೆಗಳನ್ನು ಸಲ್ಲಿಸಲು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ಓಡಾಡುವ ಬದಲು ತಮ್ಮ ಸಮಯ ಉಳಿಸಲು ಮತ್ತು ಕೃಷಿ ಚಟುವಟಿಕೆಯಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತೆ. ಎಸ್ಪೆಷಲಿ ಇಲ್ಲಿ ನೋಡಿ, ಫ್ರೂಟ್ಸ್ ಅಂದ ತಕ್ಷಣ ಬರೀ ಡಾಕ್ಯುಮೆಂಟ್ ಒಂದೇ, ಇನ್ಫಾರ್ಮೇಶನ್ ಒಂದೇ ಅಂತಲ್ಲ ಸ್ನೇಹಿತರೆ. ಇಲ್ಲಿ ನೋಂದಣಿ ಏಕೀಕೃತ ಫಲಾನುಭವಿ ವ್ಯವಸ್ಥೆ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೃಷಿ, ರೇಷ್ಮೆ, ಹೈನುಗಾರಿಕೆ, ಕೋಳಿ ಇತ್ಯಾದಿ ಇಲಾಖೆಗಳಲ್ಲಿ ಅವ್ರಿಗೆ ಏನಾದ್ರು ಚಟುವಟಿಕೆ ಜ್ಞಾನ, ವಿಶೇಷ ಜ್ಞಾನ, ಅನುಭವ ಅಗತ್ಯ ಇರುತ್ತೆ. ಸೊ ಇದು ಕೂಡ ಇದ್ರ ಮುಖಾಂತರ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದೊಂದು ಸೆಂಟ್ರಲೈಸ್ ಸಿಸ್ಟಮ್ ಅಂತ ಅನ್ಕೋಬಹುದು. ಇದೊಂದು ಸೆಂಟ್ರಲೈಸ್ ಸಿಸ್ಟಮ್, ಕೇಂದ್ರೀಕೃತ ವಿಧಾನ ಆಗಿರುತ್ತೆ. ಇಲ್ಲಿ ವಿವಿಧ ಇಲಾಖೆಯ ಸಂಪರ್ಕ ಮಾಡೋದ್ ಬೇಕಾಗಿಲ್ಲ. ಆ ಇಲಾಖೆಗಳೇ ಅಲ್ಲಿಂದ ಹೋಗ್ಬಿಟ್ಟು ಅವ್ರದ್ದು ಏನಿದೆ ಅದನ್ನ ತಗೋಬಹುದು. ರೈತರು ಪ್ರತಿ ವರ್ಷ ಒಂದೇ ರೀತಿಯ ದಾಖಲೆ ವಿವಿಧ ಇಲಾಖೆಯಲ್ಲಿ ಸಲ್ಲಿಸಿರ್ತಾರೆ. ಕೆಲವೊಮ್ಮೆ ಅವರು ಒಂದೇ ಇಲಾಖೆಯಲ್ಲಿ ಪ್ರತಿ ಯೋಜನೆಗೆ ಒಂದೇ ಸೆಟ್ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ. ಇವೆಲ್ಲ ಕೂಡ ತಪ್ಪುತ್ತೆ. ಅರ್ಥ ಆಯ್ತಲ್ಲ ಫ್ರೂಟ್ಸ್ ಅಂದ್ರೆ ಏನಕ್ಕೆ ಅಂತ. ಇಸ್ ಮೇನ್ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಸರ್, ಕೌಶಲ್ಯ ಕರ್ನಾಟಕ ಯೋಜನೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಕೌಶಲ್ಯ ಕರ್ನಾಟಕ ಅಂದ ತಕ್ಷಣ ಇಲ್ಲೇ ಗೊತ್ತಾಗುತ್ತೆ ಸರ್, ಕೌಶಲ್ಯ ನಮ್ಮ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ತಾರೆ. ಯಾರಿಗೆ? ನಿರುದ್ಯೋಗಿ. ಇದರ ಅಡಿ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತೆ. ಇದರಿಂದ ಅವ್ರಿಗೆ ಒಂದಷ್ಟು ಜಾಬ್ ನ ಕ್ರಿಯೇಷನ್ ಮಾಡಬಹುದು. ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಎಲಿಜಿಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಅರ್ಜಿ ಸಲ್ಲಿಸಬಹುದು? ವಿಶೇಷವಾಗಿ 18 ರಿಂದ 35 ವರ್ಷದೊಳಗಿನ ನಿರುದ್ಯೋಗಿ ಯುವಕರು ಇದು ಮಾಡಿರ್ತಕ್ಕಂಥದ್ದು. ತಮ್ಮ ಶಾಲೆ ಕಾಲೇಜುಗಳಿಂದ ಹೊರಗೆ ಉಳಿದಿರ್ತಾರೆ ನೋಡಿ, ಅವ್ರಿಗೆ ಒಂದಷ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಬೇಕಾಗಿರುತ್ತೆ ಅಲ್ವಾ, JOC ಅಂತ ಕರಿತೀವಿ. ಜಾಬ್ ಓರಿಯೆಂಟೆಡ್ ಕೋರ್ಸ್, JOC ಅಂತ ಇರುತ್ತೆ. ಸೊ ಇಂಥ ಕೋರ್ಸ್ ಗಳನ್ನ ಅವರು ಹೇಳ್ಕೊಡ್ತಾ ಹೋಗ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ, 70% ಅಷ್ಟು ಈ ಉದ್ಯೋಗನು ಕೂಡ ಸರ್ಕಾರ ಕೊಡಿಸುತ್ತೆ ಬೇರೆ ಕಡೆ ಅಂತ, ಅಥವಾ ಸಿಗುತ್ತೆ. 70% ಅಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಈ ಒಂದು ಸ್ಕಿಲ್ ನ ಅವ್ರು ತಿಳ್ಕೊಂಡು, ಕೌಶಲನ ತಿಳ್ಕೊಂಡು. ಇಲ್ಲಿ SC/ST ಗೆ, SC ಗೆ 20%, ST ಗೆ 20%, SC ಗೆ 7%, OBC ಗೆ 15% ಮೀಸಲಾತಿ ಕೂಡ ಇದೆ. ಅಂದ್ರೆ ಅಷ್ಟು ಜನಸಂಖ್ಯೆಗೆ ಇಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕೆ, ಓಕೆ, ಜಾಯ್ನಿಂಗ್ ತಗೊಳಕ್ಕೆ ಮೀಸಲಾತಿ ಕೂಡ ಇದೆ. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರದ ಯೋಜನೆ, ಹಾಗಾಗಿ ಅವ್ರಿಗೆ ಹೆಚ್ಚಾಗಿ ಅವರು ಏನ್ ಮಾಡ್ತಾ ಇದ್ದಾರೆ, ಒಂದು ರಿಸರ್ವೇಶನ್ ಕೂಡ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸರ್ ಇದು, ಕರ್ನಾಟಕ ಜನಸೇವಕ ಯೋಜನೆ. ಪ್ರತಿ ಎಕ್ಸಾಮ್ ನೋಡಿ, SDL ಕೇಳಿದ್ದ ಸರ್, KSL ಕೇಳಿದ್ದ, PSL ಕೇಳ್ತಾನೆ. ಸೊ ಎಷ್ಟೊಂದು 3-4 ಎಕ್ಸಾಮ್ ಅಲ್ಲಿ ನೋಡಿದ್ದೀನಿ ಲಾಸ್ಟ್ 1 year ಇಂದ. ಅದಕ್ಕೆ ಸ್ಕೀಮ್ ತಗೊಂಡೆ. ಜನಸೇವಕ ಅಂದ್ರೆ ಸಿಂಪಲ್ ಸರ್, ಮನೆ ಬಾಗಿಲಿಗೆ ತಲುಪಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಇದು. ಏನು ಅಂದ್ರೆ ನಿಮ್ಮ ಸ್ಲಾಟ್ ಅನ್ನು ನೀವು ಕಾಲ್ ಸೆಂಟರ್ ಅಥವಾ ಕಾಲ್ ಮಾಡಿ ಅಥವಾ ಮೊಬೈಲ್ ಆಪ್ ಮುಖಾಂತರ, ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ 53 ರೀತಿಯ ಸೇವೆಗಳಿದೆ. ವಿವಿಧ ಇಲಾಖೆ 53 ರೀತಿಯ ಸೇವೆಗಳಿದೆ. ಅಂದ್ರೆ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಸೇವೆ, ಓಕೆ, ನಾಗರಿಕರ ಮನೆ ಬಾಗಿಲಿಗೆ ತರಿಸ್ತಕ್ಕಂಥದ್ದು, ಅಂದ್ರೆ ನಿಮ್ಮ ಬಾಗಿಲಿಗೆ ತಂದು ಕೊಡ್ತಕ್ಕಂಥದ್ದು. ಫೆಬ್ರವರಿ 4, 2020 ಕರ್ನಾಟಕ ಜನಸೇವಕ ಯೋಜನೆ ಪ್ರಾರಂಭ ಆಗಿದ್ದು. ಓಕೆ, 1 ವರ್ಷದಿಂದ ಕೂಡ ನಡೀತಾ ಇದೆ. ನಿಮ್ಮ ಸ್ಲಾಟ್ ಅನ್ನು ಬುಕ್ ಮಾಡ್ಕೊಂಡು ಇದರ ಯೂಸ್ ಏನೋ ಅಂದ್ರೆ ಇಷ್ಟೇ, ನಿಮ್ ಕಿರುಕುಳ ಇರಲ್ಲ, ಸರ್ಕಾರಿ ಕಚೇರಿಗೆ ಅನಗತ್ಯ ಭೇಟಿ ಕೊಡೋದಿರಲ್ಲ, ಸರದಿ ಸಾಲ ನಿಲ್ಲಬೇಕಾಗಿರಲ್ಲ, ವಿನಂತಿ ಮಾಡ್ಕೊಳಕ್ ಬೇಕಾಗಿರಲ್ಲ ಹೋಗ್ಬಿಟ್ಟು. ಸೊ ಜಸ್ಟ್ ನೀವು ಫಿಲ್ ಮಾಡಿ ಏನು ನಿಮ್ಗೆ ಕೇಳಿದ್ರೆ ನಿಮ್ಮ ಮನೆ ಬಗ್ಗೆ ಆ ಸೇವೆ ತಲುಪಿಸ್ತಾರೆ. 53 ಸೇವೆಗಳಿದೆ ಇದರಲ್ಲಿ. ನೀವು ವೆಬ್ಸೈಟ್ ಹೋಗಿ ಕೂಡ ನೋಡ್ಕೋಬಹುದು. ಜನಸೇವಕ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಅಂತ. ಇಲ್ಲೂ ಹೋಗಿ ನೀವು ನಿಮ್ಮ ಒಂದು ಮನೆ ಬಾಗಿಲಿಗೆ ಸೇವೆನ, ನಾಮಿನಲ್ ಪ್ರೈಸ್ ಇರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಬನ್ನಿ, ಕರ್ನಾಟಕ ರೈತ ಸಿರಿ ಯೋಜನೆ, ವೆರಿ ಇಂಪಾರ್ಟೆಂಟ್. ಇದು ನಮಗೆ ಸಿರಿಧಾನ್ಯಕ್ಕೋಸ್ಕರ ಇರ್ತಕ್ಕಂಥ ಮಿಲ್ಲೆಟ್ಸ್ ಅಂತ ಕರಿತೀವಿ. ಏನಾದ್ರೆ ಮಿಲ್ಲೆಟ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಅಂತಂದ್ರೆ, ಸಿರಿಧಾನ್ಯ ರಾಜ್ಯದಲ್ಲಿ ರೈತರಿಗಾಗಿ ರೈತ ಸಿರಿ ಯೋಜನೆ ನಮ್ಗೆ ಸಿರಿಧಾನ್ಯ ಕೊಡಕ್ಕೋಸ್ಕರ ಎಸ್ಪೆಷಲಿ ಬೇರೆ ಬೇರೆನೂ ಇದೆ ಇದರ ಅಡಿಲಿ. ಮುಖ್ಯವಾಗಿ ಸಿರಿಧಾನ್ಯ 10,000 ರೂಪಾಯಿ ಅಷ್ಟು ಪ್ರತಿ ಹೆಕ್ಟೇರ್ಗೆ ಕೊಡ್ತಾ ಹೋಗ್ತಾರೆ ಸರ್. ಯಾಕಂದ್ರೆ ಮಿಲ್ಲೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಮಿಲ್ಲೆಟ್ ಅಂತಕ್ಕಂಥ ಸಿರಿಧಾನ್ಯ ಅಂದ ತಕ್ಷಣ ನಮ್ಗೆ ಎಲ್ಲ ರಾಗಿ ಇಸ್ ಆಲ್ಸೋ ಮಿಲ್ಲೆಟ್. ಓಕೆ, ರಾಗಿ ಆಗಿರ್ಬೋದು, ಮತ್ತೆ ಸಾಮೆ ಆಗಿರ್ಬೋದು, ಓಕೆ, ನವಣೆ ಆಗಿರ್ಬೋದು, ಓಕೆ, ಮತ್ತೆ ಊದಲು, ಓಕೆ, ಇನ್ನು 3-4 ಇದೆ. ಸೊ ಇದನ್ನೆಲ್ಲ ಬೆಳೆಗೆ ಉತ್ತೇಜನ ಕೊಡ್ತಕ್ಕಂಥ, ಯಾಕಂದ್ರೆ ಈ ಬೆಳೆಗಳು ಸರ್ ನಮ್ಗೆ ಮಳೆ ಇಲ್ಲದೆ ಬೆಳಿಬಹುದು. ಮಳೆ ಇಲ್ಲದೆ ಬರಡು ಭೂಮಿಲೂ ಕೂಡ ಬರಡು ಭೂಮಿ ಅಂತಂದ್ರೆ ಮಳೆ ಆಧಾರಿತ ಪ್ರದೇಶ ಬಿಟ್ಟು ಎಲ್ಲಾ ಕಡೆ ಬೆಳಿಬಹುದು.
ಬಿಸಿಲಿದ್ರು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ತುಂಬಾ ಇದು ಫೈಬರ್ ಇದೆ. ಸಿರಿಧಾನ್ಯದಲ್ಲಿ ಅಷ್ಟು ಫೈಬರ್, ಅಷ್ಟು ನಮ್ಗೆ ವಿಟಮಿನ್ಸ್ ಗಳು ಇರೋದ್ರಿಂದ, ಪ್ರೋಟೀನ್ಸ್ ಇರೋದ್ರಿಂದ ಇದು ತುಂಬಾ ಅದಕ್ಕೆ ಸಿರಿಧಾನ್ಯ ಅಂತ ಕರಿತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯ ಒಟ್ಟು ಉತ್ಪನ್ನಗಳು GSDP ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನ ಹೆಚ್ಚಿಗೆ ಮಾಡೋ ನಿರೀಕ್ಷೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕೂಡ ನಮ್ಮ ಮಾಜಿ, ಅಂದ್ರೆ ಇದು ಅವಾಗ ಲಾಸ್ಟ್ ಇಯರ್ ಆಗಿರೋದ್ರಿಂದ ಮಾಜಿ CM ಇವಾಗ ಅವರು ಅಲ್ವಾ. ಸೊ ರೈತ ಕಣಜ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಕೂಡ ಮಾಡಿದ್ದಾರೆ. ಇದನ್ನ ನಾನು ತಗೊಂಡಿಲ್ಲ, ಯಾಕಂದ್ರೆ ಸಿಂಪಲ್ ಆಗಿದೆ ಇದು. ಅದಕ್ಕೆ ರೈತ ಕಣಜ ಯೋಜನೆ ಅಂದ್ರೆ 12 ಅಧಿಸೂಚಿತ ಅಂದ್ರೆ ಒಂದಷ್ಟು ನೋಟಿಫೈಡ್ ಒಂದಷ್ಟು ಕೃಷಿ ಉತ್ಪನ್ನಗಳಿದೆ, ಅದಕ್ಕೆ ಕನಿಷ್ಠ ಬೆಂಬಲ ಕೊಡ್ತಕ್ಕಂಥದ್ದು ರೈತ ಕಣಜ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಗೃಹಲಕ್ಷ್ಮಿ ಬೆಳೆ ಸಾಲ ಅಂದ್ರೆ ಇದು ಗೋಲ್ಡ್ ಲೋನ್ 3% ಬಡ್ಡಿ ದರದಲ್ಲಿ ಸರ್ ನಿಮ್ಗೆ ಸರ್ಕಾರದ ವತಿಯಿಂದ ಈ ಗೃಹಲಕ್ಷ್ಮಿ ಬೆಳೆ ಸಾಲ ವತಿಯಿಂದ ನಿಮ್ಗೆ ಕೋಪರೇಟಿವ್ ಆಗಿರ್ಬೋದು, ಅಂದ್ರೆ ಅಧಿಕೃತವಾಗಿರ್ತಕ್ಕಂಥದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಾಗಿರ್ಬೋದು, ಅಲ್ಲಿ ಈ ಒಂದು ಯೋಜನೆ ಅಡಿ 3%ಗೆ ನಿಮ್ಗೆ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಸಾಲ ಕೊಡ್ತಾರೆ. ಸೊ ಇದು ಬೆಳೆ ಸಾಲ ಅಂತ ಕೊಡ್ತಕ್ಕಂಥ ಕಮ್ಮಿ ರೇಟಿಗೆ. ಸೊ ಹಾಗಾಗಿ ಇದನ್ನು ಕೂಡ ತಂದಿದ್ದಾರೆ. ಇನ್ನು ಕರ್ನಾಟಕ ರೈತ ಸಿರಿ ಯೋಜನೆ ಉದ್ದೇಶ ಏನು ಸರ್? ಇಲ್ಲಿ ಏನು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಸರ್, ಇಷ್ಟೆಲ್ಲ ಮುಖ್ಯವಾದ ಪಾಯಿಂಟ್ಸ್ ಏನ್ ತಿಳ್ಕೊಬೇಕು ಅಂದ್ರೆ ಕೇಳ್ಬೋದು. ಗೃಹಲಕ್ಷ್ಮಿ ಬೆಳೆ ಸಾಲ ಯಾವ ಪರ್ಪಸ್, ಅದರ ಒಂದು ಬಡ್ಡಿ ದರ ತಿಳ್ಕೊಬೇಕು. ರೈತ ಕಣಜ ಯೋಜನೆ ಏನಕ್ಕೆ ತಂದಿದ್ದು ಅಂತ ತಿಳ್ಕೊಬೇಕು. ಈಗ ರೈತ ಸಿರಿ ಯೋಜನೆ ನಿಮ್ಗೆ ಹಿಂಗೆ ಕೇಳೋದು ಅಷ್ಟೇ, ಇದು ಯಾವ್ದಕ್ಕೆ ಪರ್ಪಸ್ಗೆ ತಂದಿದ್ದು ಅಂದ್ರೆ ಸಿರಿಧಾನ್ಯಗಳ ಬೆಳೆಗಾರರಿಗೆ 10,000 ರೂಪಾಯಿ ಅಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಧನ ಕೊಟ್ಟು ಅದನ್ನ ಉತ್ತೇಜನ ಮಾಡಕ್ಕೆ ತಂದಿದ್ದು. ಈ ತರ ಗೊತ್ತಿರಬೇಕು. ಸೊ ಈ ಯೋಜನೆ ಮುಖ್ಯ ಉದ್ದೇಶ ಅದೇ, ಕೃಷಿ ವಲಯ ಹೆಚ್ಚಿಸಬೇಕು, ರೈತರಿಗೆ ಹಣಕಾಸಿನ ನೆರವು, ಕಾರ್ಮಿಕರ ಹಣಕಾಸಿನ ನೆರವು ಸಿಗ್ಬೇಕು, ಮತ್ತೆ ಪ್ರತಿ ಹೆಕ್ಟೇರ್ಗೆ 10,000 ಕೊಟ್ಟಂಗಾಗುತ್ತೆ. ಇದರಿಂದ ಅವರ ವ್ಯವಸಾಯ ಮಾಡಕ್ಕೂ ಈಸಿ ಆಗುತ್ತೆ. ಜೊತೆಗೆ ಅದರಿಂದ ಬೇಕಾದ್ರೆ ಅವರು ಕೃಷಿ ಹೊಂಡಗಳನ್ನು ಕೂಡ ನಿರ್ಮಿಸಬಹುದು. ನಾನು ಹೇಳಿದ್ನಲ್ಲ, ಈ ರೈತ ಸಿರಿ ಯೋಜನೆ ತುಂಬಾ ಯೋಜನೆ ಬರುತ್ತೆ, ನಮ್ಗೆ ಪ್ರಮುಖ ಉಲ್ಲೇಖಗಳು ಬರುತ್ತೆ. ಏನು ಅಂದ್ರೆ ಈ ಒಂದು ಸಿರಿಧಾನ್ಯ ಬೆಳೆಯಕ್ಕೆ ನಮ್ಗೆ ಗೊಬ್ಬರ ಹಾಕೋ ನೆಸಿಟಿನೇ ಇಲ್ಲ. ಅದು ಅಷ್ಟು ಇದು ಅಂದ್ರೆ ಹುಳ ಬೀಳದ್ ಕಮ್ಮಿ. ಸೊ ಈ ತರ ಅಂದ್ರೆ ಬೇಸಿಗೆ ತುಂಬಾ ಬಿಸಿಲಿದ್ರು ಕೂಡ ಅದು ಬೆಳೆಯುತ್ತೆ, ಅದಕ್ಕೆ ನೀರು ಬೇಕು ಅಂತ ಏನಿಲ್ಲ ಹೀಗೆ. ಸೊ ಹಾಗಾಗಿ ಸಾವಯವ ಕೃಷಿ ಪ್ರಕ್ರಿಯೆಗೆ ಉತ್ತೇಜನ ಸಿಕ್ಕಂಗಾಗತ್ತೆ ಇದರಿಂದ ಅಲ್ವಾ. 10,000 ಕೊಟ್ರೆ ಮತ್ತೆ ಸಣ್ಣ ಸಿರಿಧಾನ್ಯ ಬೆಳವಣಿಗೆ ಪ್ರೋತ್ಸಾಹ ಮಾಡ್ದಂಗ ಆಗುತ್ತೆ. ಸಣ್ಣ ರೈತರಿಗೆ 10,000 ಡೈರೆಕ್ಟ್ ಅವ್ರ ಬ್ಯಾಂಕ್ ಖಾತೆಗೆ ಧನ ಸಹಾಯ ಮಾಡೋದ್ರಿಂದ ಇದರಿಂದ ಅವ್ರು ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಪ್ರಯೋಜನ, ಯಾಕಂದ್ರೆ ನೀರ್ ಬೇಕಾಗಿಲ್ಲ ಜಾಸ್ತಿ, ಸೂಕ್ಷ್ಮ ನೀರಾವರಿ ಪ್ರಯೋಜನ ಬೇಕಾದ್ರೂ ಮಾಡ್ಕೋಬಹುದು. ಇಸ್ರೇಲ್ ಮಾದರಿಯ ರೀತಿಯಲ್ಲಿ ಇದಕ್ಕೆ ಸಪರೇಟ್ ದುಡ್ಡು ಕೂಡ ಕೊಡ್ತಾರೆ. ಈ ತರ ಬೇರೆ ಬೇರೆ ಇದೆ. ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅಂತ ಕರಿತೀವಿ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. ಅಂದ್ರೆ ಝೀರೋ ಬಜೆಟ್ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಏನೂ ಯೂಸ್ ಮಾಡ್ದೇನೆ ನಮ್ಮ ಒಂದು ಹಿಂದಿನ ಕಾಲದಲ್ಲಿ ಹೆಂಗೆ ಬೆಳೀತಾ ಇದ್ವಿ ಅಂದ್ರೆ ಬುಡಕಟ್ಟು ಜನಾಂಗದವರು ಕಾಡಿನಲ್ಲಿ ಹೆಂಗ್ ಬೆಳೀತಾ ಇದ್ರು ವ್ಯವಸಾಯ, ಆ ರೀತಿ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ಬರುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಬೇಡ, ಇದೇನು ಅಂತ ತಿಳ್ಕೊಂಡ್ರೆ ಅಷ್ಟೇ ಸಾಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರೋದ್ರೆ ಸರ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ. ನೋಡಿ ಇದು ಕೂಡ STL ಕೇಳಿದ್ದ ಅವನು. ಆರೋಗ್ಯ ಸಂಜೀವಿನಿ ಯೋಜನೆ ಯಾವ್ದಕ್ಕೆ ಇರ್ತಕ್ಕಂಥದ್ದು? ಈ ಯೋಜನೆ ಸರ್ ರಾಜ್ಯ ಸರ್ಕಾರಿ ನೌಕರಿಗೆ ನಗದು ರಹಿತ ಆರೋಗ್ಯ ಯೋಜನೆ ಆಗಿದೆ. ಇದು ಅಂದ್ರೆ ಇದು 2011 ನಮ್ಮ ಬಜೆಟ್ ಅಲ್ಲಿ ಕೂಡ ಘೋಷಣೆ ಮಾಡಿದ್ರು. ಇದ್ರ ಪ್ರಕಾರ ಈಗ ಕೋವಿಡ್ ಇದ್ರದ್ರಿಂದ ರಾಜ್ಯ ಸರ್ಕಾರಿ ನೌಕರ ಮತ್ತು ಅವರ ಕುಟುಂಬಗಳಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು. ಹಾಗಾಗಿ ಆರೋಗ್ಯ ಸಂಜೀವನಿ ಯೋಜನೆ ಅಂತ ತಂದಿದೆ. ಯಾಕೆ ಸರ್ ಕೋವಿಡ್ ಅದಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೋ ಅಂದ್ರೆ ಇಟ್ ಇಸ್ ಅ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಅಂದ್ರೆ ಅವ್ರ ಕೆಲಸ 24/7 ಇರ್ಬೇಕು ಆಕ್ಚುಲಿ. ಸೊ ಪ್ರತಿಯೊಬ್ರು ಕೆಲಸ ಮಾಡ್ಬೇಕು. ಸೊ ಆ ಉದ್ಯೋಗದವರಿಗೆ ನೆರವು ಅಂದ್ರೆ ಅವ್ರಿಗೆ ನಿಮ್ಗೆ ಇನ್ಶೂರೆನ್ಸ್ ಇದೆ, ನೀವು ಕೆಲಸ ಮಾಡಿ ಅನ್ನೋ ರೀತಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಉದ್ದೇಶ ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಹೋಗ್ತೀನಿ ನೋಡಿ. ಈ ಯೋಜನೆ ರಾಜ್ಯ ಸರ್ಕಾರಿ ನೌಕರಿಗೆ ನೆರವು ನೀಡುತ್ತೆ. ಸಂಜೀವನಿ ಯೋಜನೆ ಎಲ್ಲ ಸರ್ಕಾರಿ ನೌಕರು ಮತ್ತು ಅವರ ಕುಟುಂಬದವರಿಗೆ ಒಳಗೊಂಡಿರುತ್ತೆ. ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಅವರ ಕುಟುಂಬ ಮತ್ತು ಅವರಿಗೆ. ಇದರಿಂದ ಅತ್ಯಂತ ಪಾರದರ್ಶಕತೆಯಿಂದ ಮಾಡ್ಬೋದು. ಒಂದು ನಗದು ರಹಿತ ಆಗಿರೋದನ್ನ ಪಾರದರ್ಶಕ. ಇನ್ನೊಂದು ಇಲ್ಲಿ ರಾಜ್ಯದ ಅಡಿಯಲ್ಲಿ ಗರಿಷ್ಠ ಉದ್ಯೋಗಗಳು ಪ್ರಯೋಜನ ಪಡೆಯುತ್ತಾರೆ ಎಂದು ಪರಿಶೀಲಿಸಲು ಕ್ರಮಗಳು ತೆಗೆದುಕೊಳ್ಳಬಹುದು. ಜೀವನ ಮತ್ತು ಆರೋಗ್ಯ ಸಮತೋಲನ ಕಾಯ್ದುಕೊಳ್ಬಹುದು. ಎಸ್ಪೆಷಲಿ ರಾಜ್ಯ ಸರ್ಕಾರ ಆರೋಗ್ಯ COVID-19 ಮುಂಚೂಣಿಯ ಕೆಲಸಗಾರರಿಗೆ ನಿರಂತರವಾಗಿ ಕೆಲಸ ಮಾಡುತ್ತಿರೋದ್ರಿಂದ ಉದ್ಯೋಗಗಳಿಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ. ಅಂದ್ರೆ ಈ ನಾವೇನು ಕೋವಿಡ್ ವಾರಿಯರ್ಸ್ ಅಂತ ಕರಿತೀವಿ ಸರ್ಕಾರದ ಕಡೆಯಿಂದ. ಸೊ ಅಂತವ್ರಿಗೆ ಈ ಸರ್ಕಾರದಿಂದ ನಮ್ಗೆ ಈ ಒಂದು ಯೋಜನೆ ಸಿಕ್ತಾಗ ಏನಾಗುತ್ತೆ, ಸೊ ಅವ್ರಿಗೆ ಕೋವಿಡ್ ಬಂದ್ರು ಕೂಡ ಆರಾಮಾಗಿ ಈ ಒಂದು ಯೋಜನೆ ಅಡಿ ಕ್ಯಾಶ್ಲೆಸ್ ಅವ್ರಿಗೆ ಏನಾಗುತ್ತೆ ಸರ್, ನಗದು ರಹಿತ ಚಿಕಿತ್ಸೆ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಕರ್ನಾಟಕ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸರ್. ನಮ್ಗೆ ಈ ಎನ್ವೈರನ್ಮೆಂಟ್ ಅಡಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಏನಿಲ್ಲ ಸರ್, ಸಿಂಪಲ್ ಕ್ವಶನ್ ಕೇಳ್ತಾನೆ ಅಷ್ಟೇ. ಈಗ ಸಂಜೀವಿನಿ ಯಾವ್ದು ಪರ್ಪಸ್ಗೆ ಅಂತಿದೆ ಅಂದ್ರೆ ನಮ್ಮ ಗೌರ್ಮೆಂಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಗದು ರಹಿತ ಆರೋಗ್ಯ ಒಂದು ಯೋಜನೆ ಅಂತ ಹಿಂಗೆ ಸಿಂಪಲ್ ಆಗಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಈ ಟ್ಯಾಕ್ಸಿ ಸಿಸ್ಟಮ್ ಅಷ್ಟೇ, ಇದು
ಜೀವನದ ಸುಲಭತೆ ಹೆಚ್ಚಿಸಲು, ಓಕೆ, ಈಸಿ, ಮತ್ತೆ ನಗರದ ಚಲನಶೀಲತೆಯಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆ ಅವಕಾಶಕ್ಕೋಸ್ಕರ ಇದಿರ್ತಕ್ಕಂಥದ್ದು. ಹೆಂಗಾಗುತ್ತೆ ಸರ್, ಇಲ್ಲಿ ಟ್ಯಾಕ್ಸಿ ಅಂತ ಇಟ್ಟಿರೋದು ಅದಕ್ಕೋಸ್ಕರ ಅವರು. ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೀವು ಮನೆಯಿಂದ ಹೋಗ್ತೀರಾ, ನಿಮ್ಮ ಬಸ್ ಸ್ಟೇಷನ್ಗೆ ಹೋಗ್ಬೇಕು ಅಥವಾ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಸೊ ಮನೆಯಿಂದ ನಿಮ್ಮ ವೆಹಿಕಲ್ ಪೆಟ್ರೋಲ್ ಹಾಕೊಂಡು ನೀವು ಓಡಾಡ್ಸಿದ್ರೆ ಮಾಲಿನ್ಯ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಬದಲು ಇಲ್ಲಿ ಈ ಒಂದು ಉದ್ಯೋಗ ಸೃಷ್ಟಿ ಆದಂಗ ಆಗುತ್ತೆ. ಒಂದ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡ್ಬೋದು. ಒಬ್ಬ ಅಥವಾ ಒಂದ್ 3-4 ಜನ ಒಂದ್ ಸಂಸ್ಥೆ ಮಾಡ್ಕೊಂಡು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಇಲ್ಲಿ ಒಂದ್ ನಿಲ್ಸಿರ್ತೀರಾ, ಬಸ್ ಸ್ಟ್ಯಾಂಡ್ ಹತ್ರ ಒಂದಷ್ಟು ನಿಲ್ಸಿರ್ತೀರಾ. ಎಲ್ಲರೂ ಮಾಡ್ಬೋದು. ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಮಾಡೋದು, ಅಥವಾ ಒಬ್ಬೊಬ್ರು ಎಲ್ಲ ಬೇಕಾದ್ರೆ 5-6 ಜನ ಒಂದೊಂದು ಏರಿಯಾಗಳಲ್ಲಿ ಮಾಡ್ಕೋಬಹುದು. ಸೊ ಇಲ್ಲಿ ಸಿಗುತ್ತೆ, ನೀವು ಇಲ್ಲಿ ಪೇ ಮಾಡ್ಕೊಂಡು ಹೋಗ್ತೀರಾ, ಇಲ್ಲಿ ಬಸ್ ಸ್ಟೇಷನ್ಗೆ ಹೋಗ್ತೀರಾ, ಮೆಟ್ರೋ ಸ್ಟೇಷನ್ ಬಿಡ್ತೀರಾ. ಸೊ ವಾಪಸ್ ಕೆಲಸದಿಂದ ಬರ್ತೀರಾ, ಮೆಟ್ರೋ ಸ್ಟೇಷನ್ ಇಳಿತೀರಾ, ಇಲ್ಲಿಂದ ತಗೋತೀರಾ, ನಿಮ್ಮ ಮನೆ ಹತ್ರ ಇರತಕ್ಕಂಥ ಬಸ್ ಸ್ಟೇಷನ್ ಹತ್ರ ಬಿಡ್ತೀರಾ. ಸೊ ಅಲ್ಲಿಂದ ನೀವು ಮನೆಗೆ ಹೋಗ್ತೀರಾ. ಸೊ ಅಂದ್ರೆ ಇದು ಈಸಿ ಇದು. ಸೊ ಇದು ಏನಾಗುತ್ತೆ ಸರ್, ನಮ್ಗೆ ವಾಯು ಮಾಲಿನ್ಯ, ಇದು ಎಲೆಕ್ಟ್ರಿಕ್ ಸಿಸ್ಟಮ್ ಅಲ್ವಾ, ಎಲೆಕ್ಟ್ರಿಕ್ ಒಂದು ವಾಯು ಮಾಲಿನ್ಯ ತಡೆಯಬಹುದು, ಒಂದಷ್ಟು ಉದ್ಯೋಗನ ಕೂಡ ಸಿಕ್ತಂಗಾಗುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳ್ತೀನಿ ನೋಡಿ, ಈ ಯೋಜನೆಯಲ್ಲಿ ನೋಂದಣಿ ಇದೆಯಲ್ಲ, ನಮ್ಮ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯೋಜನೆ ಅಡಿ ನೋಂದಾಯಿಸಲಾಗುತ್ತೆ. ಅಂದ್ರೆ ವಾಹನಗಳು ಸಾರಿಗೆ ವರ್ಗದಲ್ಲಿ ಬರುತ್ತೆ. ಅಂದ್ರೆ ಟ್ಯಾಕ್ಸಿ ಅಂತ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ವರ್ಗದಲ್ಲಿ ಬರುತ್ತೆ. ಇದು ಬೈಕ್ ಆಗಿದ್ರು ಕೂಡ, ಇದೊಂದು ಸ್ಕೂಟರ್ ಆಗಿದ್ರು ಕೂಡ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಅಡಿಯಲ್ಲಿ ಬರುತ್ತೆ. ಬೈಕ್ ಟ್ಯಾಕ್ಸಿ ಅಂತ ಇವರು ನೋಂದಣಿ ಮಾಡ್ತಾರೆ RTOದಲ್ಲಿ. ಓಕೆ, ಈ ಯೋಜನೆ ಅಡಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಸರ್ಕಾರ ಅನುಮತಿ, ಅಂದ್ರೆ ಇಲ್ಲಿ ನಿಮ್ಗೆ ತುಂಬಾ ತೆರಿಗೆ ವಿನಾಯಿತಿಗಳು ಇರ್ತವೆ ಸರ್. ಅದಕ್ಕೋಸ್ಕರ ಈ ಯೋಜನೆ ತಂದಿದ್ದಾನೆ ಅಂತ ನಿಮ್ಗೆ ತೆರಿಗೆ ವಿನಾಯಿತಿ ಇರುತ್ತೆ, ಹಲವಾರು ನಿಮ್ಗೆ ರೋಡ್ ಟ್ಯಾಕ್ಸ್ ಇಲ್ಲದೆ ಇರ್ಬೋದು, ಮತ್ತೆ ಒಂದಷ್ಟು ಸಬ್ಸಿಡಿಗಳು ಕೊಡೋದು, ಹಣಕಾಸು ನೆರವು ಕೊಡೋದು. ಸೊ ಹಾಗಾಗಿ ನೀವು ಇಲ್ಲಿ ಮಾಡ್ಬೋದು. ಮತ್ತೆ ಇಲ್ಲಿ ನಿಮ್ಗೆ ಈ ಸ್ಕೀಮಿಂದ ನಿಮಗೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಈ ಸ್ಕೀಮಿಂದ ಲಾಭಗಳಿದೆಯಲ್ಲ, ಹೊಸ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯೋಜನೆ ಸ್ವಯಂ ಉದ್ಯೋಗ ಸೃಷ್ಟಿ ಆಗುತ್ತೆ, ಒಂದು ಪರಿಸರ ಸ್ನೇಹಿ ವಾತಾವರಣ ಇರುತ್ತೆ, ಇಂಧನ ಸಂರಕ್ಷಣೆ ಆಗುತ್ತೆ, ಸಾರ್ವಜನಿಕ ಸಾರಿಗೆ ಬಲಪಡಿಸುತ್ತೆ. ಓಕೆ, ಮತ್ತು ಸಂಬಂಧಿತ ಕೈಗಾರಿಕಾ ಸ್ಥಾಪನೆಗೆ ಉತ್ತೇಜನ ಕೂಡ ಕೊಡುತ್ತೆ. ಅಂದ್ರೆ ಸಂಬಂಧಿತ ಕೈಗಾರಿಕಾ ಸ್ಥಾಪನೆ ಅಂದ್ರೆ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಬಂದಷ್ಟು, ಎಲೆಕ್ಟ್ರಿಕ್ ಸ್ಕೂಟರ್ಸ್ ವೆಹಿಕಲ್ಸ್ ಅಂತ ಅಂದಷ್ಟು ಅದರ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ವಿಶೇಷವಾಗಿ ಬೆಂಗಳೂರು ಕರ್ನಾಟಕ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ಸಾರ್ವಜನಿಕ ಸಾರಿಗೆ ಮತ್ತು ದೈನಂದಿನ ಪ್ರಯಾಣಕ್ಕೆ ನಡುವೆ ಸೇತುವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಓಕೆ, ಯುಟಿಲೈಸ್ ಮಾಡ್ಕೋಬಹುದು ನೀವು. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ಕಾಯಕ ಯೋಜನೆ. ಏನಿದು ಕಾಯಕ ಯೋಜನೆ? ಕಾಯಕ ಅಂದ್ರೆ ಕೆಲಸ ಸರ್. ಯಾರು ಕೆಲಸ ಕೊಡೋದು, ಯಾರಿಗೆ ಉತ್ತೇಜನ ಕೊಡ್ತಕ್ಕಂಥ ಸರ್, ಇದು ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳು ಅಂತ ಹೇಳ್ತೀವಲ್ಲ, ಕೇಳ್ತಾನೆ ಎಕ್ಸಾಮ್ ಹಿಂಗೆ ಕೇಳೋದು. ಇದು ಯಾರಿಗೆ ಕೊಡ್ತಕ್ಕಂಥ ಯೋಜನೆ, ಯಾರಿಗೆ ಉಪಯೋಗ ಆಗುತ್ತೆ ಇದರಿಂದ? ರೈತರು, ಓಕೆ, ನಿಮ್ಗೆ SC ST ಅಂತ ಕೊಡಬಹುದು, ಅಥವಾ ಕೃಷಿಕರು ಅಂತ ಕೊಡಬಹುದು, ಅಥವಾ ವಿದ್ಯಾರ್ಥಿಗಳು ಅಂತ ಕೊಡಬಹುದು. ಸೊ ಅಥವಾ ನಿರುದ್ಯೋಗದವರು ಅಂತ ಕೊಡಬಹುದು ಅಲ್ವಾ. ಇದು ಇರತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ, ಸ್ವಸಹಾಯ ಸಂಘಗಳು, ಓಕೆ, ಮಹಿಳಾ ಸಂಘಗಳು ಮಾಡ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಕಾಯಕ ಯೋಜನೆ ಇಲ್ಲಿ ಸಾಲ ಕೊಡ್ತಾರೆ ಸರ್. ಇಲ್ಲಿ 10 ಲಕ್ಷ ತನಕ ಸಾಲ ಸಿಗುತ್ತೆ ಸರ್. ಇದನ್ನ 2 ರೀತಿ ಅವರು ಡಿವೈಡ್ ಮಾಡ್ತಾರೆ. ಒಂದು 5 ಲಕ್ಷ ತನಕ, 5 ಲಕ್ಷ ತನಕ 0% ಬಡ್ಡಿ ದರದಲ್ಲಿ, ಶೂನ್ಯ ಬಡ್ಡಿ ದರದಲ್ಲಿ, 5ರಿಂದ 10 ಲಕ್ಷ ತನಕ 4% ಬಡ್ಡಿ ದರದಲ್ಲಿ ಸಾಲ ನೀಡುತ್ತೆ. ಅಂದ್ರೆ ಏನು ಅಂದ್ರೆ, ಈ ಸ್ವಸಹಾಯ ಗುಂಪುಗಳು ತುಂಬಾ ಜನ ಇರ್ತಾರೆ, ಮಹಿಳೆಗಳು, ಸ್ವಸಹಾಯ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ. ಸೊ ಇಲ್ಲಿಂದ ಅವ್ರಿಗೆ ಸಾಲ ಕೊಟ್ಟಾಗ ಅವರು ಏನೋ ಒಂದು ಕೆಲಸ ಮಾಡ್ಬೋದು. ಗ್ರೂಪ್ ಅವರು ಏನೋ ಒಂದು ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೂ ಹಳ್ಳಿಗಳಲ್ಲಿ ಇಟ್ಕೋಬಹುದು ಅವರು, ವೆಹಿಕಲ್ ತಗೊಂಡು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಎಷ್ಟೊಂದ್ ಕಡೆ, ಅಥವಾ ಬೇರೆ ಒಂದು ಗುಡಿ ಕೈಗಾರಿಕೆ ಸ್ಥಾಪನೆ ಮಾಡಕ್ಕೂ ಕೂಡ ಇದ್ ಮಾಡ್ಬೋದು. ಇದರ ಜಾಬ್ಗಳು ಆಗುತ್ತೆ. ಸ್ಥಳೀಯವಾಗಿ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ, ಸ್ಥಳೀಯ ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಸೊ ಈ ಕಾಯಕ ಯೋಜನೆ ಪ್ರಮುಖ ಲಕ್ಷಣ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಅಭಿವೃದ್ಧಿ ಆಗುತ್ತೆ ಇದರಿಂದ. ಓಕೆ, ಜನರಲ್ಲಿ ಕೌಶಲ್ಯ ಅಭಿವೃದ್ಧಿ, ಇದರಿಂದ ಟ್ರೈನಿಂಗ್ ಕೂಡ ಸಿಗ್ತದೆ ಅವ್ರಿಗೆ, ಮತ್ತು ಸಾಲದ ಸುಲಭ ಲಭ್ಯತೆ. ನೋಡಿ, ಇವರು ಈ ಯೋಜನೆ ಅಡಿ ಡೈರೆಕ್ಟ್ ಆಗಿ ಸಾಲ ಸಿಗುತ್ತೆ ಅವ್ರಿಗೆ. ರಿಜಿಸ್ಟರ್ಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿದ್ದಾಗ, ಓಕೆ, ಸ್ವಸಹಾಯ ಸಂಘಗಳಾಗಿದ್ದಾಗ ಅವರು ಎಲ್ಲೂ ದುಡ್ಡುಗೋಸ್ಕರ ಅಲಿದಾಡಬೇಕಾಗಲ್ಲ. ಈ ಯೋಜನೆಯಲ್ಲಿ ಆರಾಮಾಗಿ ಸಾಲ ಸಿಗುತ್ತೆ. 1 ಲಕ್ಷ 10 ಲಕ್ಷ ತನಕ ಸಾಲ ಸಿಗುತ್ತೆ. ಅಂಡ್ ಬಡ್ಡಿ ದರ ಕೂಡ ಇಲ್ಲ. ಈ ಸಾಲದ ಬಡ್ಡಿ ದರ 0% ಟಿಲ್ 5 lakhs ತನಕ ಅಲ್ವಾ, 5 lakhs ತನಕ, 5 to 10 ಜಸ್ಟ್ ಕಮ್ಮಿ 4% ಅಷ್ಟೇ. ಇದನ್ನ ಹಂತವಾಗಿ ಎಲ್ಲಾ ಕಡೆ ಮಾಡಬೇಕು ಅಂತ ಯೂಸ್ ಮಾಡ್ಕೊಂಡಿದೀವಿ. ಟೋಟಲ್ 3,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಈ ಕ್ರೆಡಿಟ್ ನೀಡಬೇಕು ಅಂತ ಸರ್ಕಾರ ಕೈಗೊಂಡಿದೆ. ಸೊ ಏನಕ್ಕೆ ಅಂತ ಕೇಳ್ತಾನೆ, ಕರ್ನಾಟಕ ಕಾಯಕ ಯೋಜನೆ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ, ವೆರಿ ಇಂಪಾರ್ಟೆಂಟ್. ಗಂಗಾ ಕಲ್ಯಾಣ ಅಂದ ತಕ್ಷಣ ಇದರಲ್ಲಿ ಮೇನ್ ಏನು ಅಂತಂದ್ರೆ, ಬೋರ್ವೆಲ್, ತೆರೆದ ಬಾವಿ, ಬೋರ್ವೆಲ್ ಆಗಿರ್ಬೋದು, ತೆರೆದ ಬಾವಿ ಆಗಿರ್ಬೋದು, ಪಂಪ್ ಸೆಟ್ ಪರಿಕರಗಳಾಗೋದು, ಇದಕ್ಕೆ ಒಂದಷ್ಟು ದುಡ್ಡು ಕೊಡ್ತಾರೆ. ಎಷ್ಟು ಸರ್? 4 ಲಕ್ಷ ಕೊಡ್ತಾರೆ ಒಂದು ಯೂನಿಟ್ ವೆಚ್ಚಕ್ಕೆ ಅಂತ ಹೇಳಿ.
ಒಂದು ಯೂನಿಟ್ ವೆಚ್ಚಕ್ಕೆ ಅಂತ. ಇದು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಜಿಲ್ಲೆಗಳಿಗೆ ಅಂತರ್ಜಲ ಎಲ್ಲಿಲ್ಲ ತಾಲೂಕುಗಳು ಅಲ್ಲಿಗೆ ಇದು ಫೆಸಿಲಿಟಿನ ಮಾಡ್ತಾ ಇದ್ದಾರೆ ಮೊದಲ ಹಂತದಲ್ಲಿ. ಓಕೆ, ಬೇರೆ ಜಿಲ್ಲೆಗಳಲ್ಲಾದ್ರೆ, ಇತರ ಜಿಲ್ಲೆಗಳಲ್ಲಾದ್ರೆ ಅವ್ರಿಗೆ ಯೂನಿಟ್ಗೆ ಅಂತ ಬರೀ 3.5 ಲಕ್ಷ ಕೊಡ್ತಾರೆ. ಮತ್ತೆ ಎನರ್ಜಿ ಎಕ್ಸ್ಪೆಂಡಿಚರ್, ಎನರ್ಜಿ ವೆಚ್ಚ, ಓಕೆ, ಎನರ್ಜಿಗೋಸ್ಕರ, ಎನರ್ಜಿ ಅಂದ್ರೆ ಕರೆಂಟ್ ಪವರ್ಗೆ, ಅದಕ್ಕೆ 50,000 ಕೊಡ್ತಾರೆ, 0.5 ಲ್ಯಾಕ್ಸ್ ಅಂತ ಕರಿತೀವಿ. ಮತ್ತೆ ಉಳಿದ ಮೊತ್ತಕ್ಕೆ 0.5 ಲ್ಯಾಕ್ಸ್ ಕೊಡ್ತಾರೆ. ಹೀಗೆ ಇಲ್ಲಿ ಸಾಲ ಕೊಡ್ತಾರಲ್ಲ ಸರ್, ವಾರ್ಷಿಕ 6% ಬಡ್ಡಿ ಇರುತ್ತೆ ಅಷ್ಟೇ, 6% ಬಡ್ಡಿ ಇರುತ್ತೆ. ಅದನ್ನ ಅವರು 12 ಕಂತುಗಳಲ್ಲಿ ಅರ್ಧ ವಾರ್ಷಿಕ ಅಂದ್ರೆ ಹಾಫ್ ಇಯರ್ ಒಂದ್ಸಲ ಕಟ್ಟಬೇಕು. ಹಾಫ್ ಇಯರ್ ತರ 12 ಸಲ ಕಂತುಗಳಲ್ಲಿ ಕಟ್ಟಿ ಕೊಡ್ಬೇಕಾಗತ್ತೆ ಅಷ್ಟೇ. ಸೊ ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಏನಕ್ಕೆ ಅಂತ. ನೆಕ್ಸ್ಟ್, ಕರ್ನಾಟಕ ಶಿಕ್ಷಕರ ಮಿತ್ರ ಆಪ್ ಫಾರ್ ಟೀಚರ್ಸ್. ಇದು ಲಾಸ್ಟ್ ಇಯರ್ ಬಜೆಟ್ ಅಲ್ಲೇ ಕೂಡ ಆಗಿತ್ತು, ಅವಾಗ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಇದನ್ನ ಕೇಳಿದ್ದ ಕೂಡ ಎಕ್ಸಾಮ್ ಅಲ್ಲಿ, ಲಾಸ್ಟ್ ಇಯರ್ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ. ಸೊ ಈ ಶಿಕ್ಷಕರ ಆಪ್ ಏನಂದ್ರೆ ಇಷ್ಟೇ ಸಿಂಪಲ್. ಈ ಕೋವಿಡ್ ಇದೆ, ಮತ್ತೆ ಶಿಕ್ಷಣ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸೊ ಈಗ ಅವರು ಈ ಟೈಮ್ ಅಲ್ಲಿ ಶಿಕ್ಷಣ, ಆನ್ಲೈನ್ ಶಿಕ್ಷಣ ಆಗಿರ್ಬೋದು, ಮಗದೊಂದು. ಸೊ ಕ್ಲಾಸ್ ಬಿಟ್ಟು ಅವ್ರು ಹೋಗ್ಬಾರ್ದು ಶಿಕ್ಷಕರು. ಇದು ಶಿಕ್ಷಕರಿಗೋಸ್ಕರ ಇರ್ತಕ್ಕಂಥದ್ದು. ಅಂದ್ರೆ ತಮ್ಮ ಕೆಲಸವನ್ನು ಶಿಕ್ಷಣ ಇಲಾಖೆಗೆ ಭೇಟಿ ನೀಡುವುದನ್ನು ತಪ್ಪಿಸಲು ಅಲ್ಲಿನ ಮುಖಾಂತರ, ಅಂದ್ರೆ ಈ ಒಂದು ಶಿಕ್ಷಕ ಮಿತ್ರ ಆಪ್, ಆಂಡ್ರಾಯ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ತಮ್ಮ ಒಂದು ಏನ್ ಬೇಕಾದ್ರೂ ಅವರು ಸಲ್ಲಿಸಬಹುದು. ಅವ್ರಿಗೆ ರಜಾ ಬೇಕಾ, ಮಗದೊಂದು ಟ್ರಾನ್ಸ್ಫರ್ ಇಶ್ಯೂ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಶ್ಯೂಸ್ ಆಗಿರ್ಬೋದು, ನಾನು ತೋರಿಸ್ತೇನೆ. ಇದೆ ನೋಡಿ, ಆ ಸೇವೆಗಳೇನು, ರಜಾ ಅರ್ಜಿ ಆಗಿರ್ಬೋದು, ಬೇರೆ ಬೇರೆ ಭತ್ಯೆಗಳ ಬಗ್ಗೆ ಆಗಿರ್ಬೋದು. ಸೊ ಸಣ್ಣ ಕುಟುಂಬ ಭತ್ಯೆ, ಅಂದ್ರೆ ಅವ್ರಿಗೆ ಏನೇನು ಅಂದ್ರೆ ಅವ್ರ ಆಫೀಸ್ ವರ್ಕ್ಸ್ ಇರುತ್ತೆ ಎಲ್ಲ ಇಲ್ಲಿಂದ ಕೂಡ ಮಾಡ್ಕೋಬಹುದು. ಓಕೆ, ಇದರಿಂದ ಏನಾಗುತ್ತೆ ಸರ್, ಆನ್ಲೈನ್ ತರಗತಿ ಒದಗಿಸುವ ಶಿಕ್ಷಕರು ಈಗಾಗಲೇ ತಮ್ಮ ಮನೆಯಲ್ಲಿ ಶ್ರಮಿಸುತ್ತಿದ್ದಾರೆ. ಇಂಥ ಕೆಲಸಗಳನ್ನ ಆನ್ಲೈನ್ ನಲ್ಲಿ ನಿರ್ವಹಿಸೋದ್ರಿಂದ ಹೆಚ್ಚು ಟೈಮ್ ನ ಅವ್ರು ಏನ್ ಮಾಡ್ಬೋದು, ಈ ಕಾಗದದ ಮೇಲೆ ಅಂದ್ರೆ ಅವರ ಆಫೀಸ್ ವರ್ಕ್ ಬಿಟ್ಟು ಹೆಚ್ಚುವರೆಗೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬೋಧಿಸಲು ಅವ್ರಿಗೆ ಟೈಮ್ ಸಿಕ್ಕಂಗಾಗುತ್ತೆ. ಅದಕ್ಕಾಗಿ ಈ ಒಂದು ಶಿಕ್ಷಕ ಮಿತ್ರ ಆಪ್ ತಂದಿರ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್, ಐರಾವತ ಯೋಜನೆ ವೆರಿ ಇಂಪಾರ್ಟೆಂಟ್. ಇಲ್ಲೊಂದಷ್ಟು ನಾನು ಸ್ಕೀಮ್ ತಗೊಂಡಿಲ್ಲ, ಅದು ಪಾರ್ಟ್ 1 ಅಲ್ಲಿ ತಗೊಂಡಿದ್ದೆ, ನಾನು ಹೇಳ್ತಾ ಇದ್ದೀನಿ. ನೇಕಾರ ಸಮ್ಮಾನ ಯೋಜನೆ ಆಗಿರ್ಬೋದು, ನೇಕಾರರದು, ಮತ್ತೆ ಬೇರೆ ಬೇರೆ ಯೋಜನೆಗಳಿವೆ ತುಂಬಾ. ಮತ್ತೆ ಸೂರ್ಯ ರೈತ ಯೋಜನೆ ಅಂತಿದೆ. ಓಕೆ, ಪಂಪ್ ಸೆಟ್, ಸೋಲಾರ್ ಪಂಪ್ ಸೆಟ್ ಬಗ್ಗೆ. ಸೊ ಇದು ಇನ್ನು ತುಂಬಾ ವಿದ್ಯಾಗಮನ ಯೋಜನೆ. ಸೊ ಇವೆಲ್ಲ ನಾವು ಪಾರ್ಟ್ 1 ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಐರಾವತ ಯೋಜನೆ ಅಂದ್ರೆ ಒಂದು ಕ್ಯಾಬ್ ಕೊಡ್ಸ್ತಕ್ಕಂಥದ್ದು ಯಾರಿಗೆ, SC/ST, ಎಸ್ಪೆಷಲಿ SC/ST ಅವ್ರಿಗೆ. ಅಂದ್ರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಆದಂಗೆ ಆಗುತ್ತೆ. ಮಾದಿಗ ಮತ್ತು ಅದರ ಸಂಬಂಧಿತ ಸಮುದಾಯಗಳಿಗೆ. ಓಕೆ, SC/ST ಎಸ್ಪೆಷಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇವ್ರಿಗೆ ಒಂದು 5 ಲಕ್ಷ 50% ಆರ್ ಅಪ್ ಟು 5 ಲ್ಯಾಕ್ಸ್ ಅಂತ, ಮ್ಯಾಕ್ಸಿಮಮ್ 5 ಲ್ಯಾಕ್ಸ್ ತನಕ ಅವ್ರಿಗೇನು ಕೊಡ್ತಾರೆ, ಒಂದು ಲೋನ್ ಕೊಡ್ತಾರೆ. ಸೊ ಇನ್ ಮಿಕ್ಕಿದ್ದನ್ನ ಅವರು ಲೋನ್ ತಗೋಬೇಕು, ಅಂದ್ರೆ ಸರ್ಕಾರದಿಂದ ಸಿಗುತ್ತೆ. ಇನ್ ಮಿಕ್ಕಿದ್ದನ್ನ ಅವರು ಲೋನ್ ತಗೊಂಡ್ ಮಾಡ್ಕೋಬೇಕು. ಸೊ ಏನ್ ಮಾಡ್ತಾರೆ ಅಂದ್ರೆ, ಟ್ಯಾಕ್ಸಿನ ಅವರು ಓಲಾ, ಊಬರ್, ಮೆರು ಕಂಪನಿಗಳ ಜೊತೆಗೆ ಸಹಯೋಗದಿಂದ ಅವರ ಆಪ್ ಆಧಾರಿತ ಟ್ಯಾಕ್ಸಿಗೆ ಹೋಗೋದಕ್ಕೆ ಮಾತ್ರ ಇದಿರೋದು. ಐರಾವತ ಯೋಜನೆ ಆಪ್ ಆಧಾರಿತ ಟ್ಯಾಕ್ಸಿಗೆ ಮಾತ್ರ. ನೋಡಿ ಅದರ ವೈಶಿಷ್ಟ್ಯಗಳೇನಂತ ನೋಡೋಣ ಬನ್ನಿ. ಈ ಯೋಜನೆಯ ಮುಖ್ಯ ಲಕ್ಷಣ ಅಂದ್ರೆ ಸರ್, ಇದು ಕರ್ನಾಟಕದಲ್ಲಿ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತೆ. ಹೌದು ಅಲ್ಲ, ಉದ್ಯೋಗ ಸಿಗುತ್ತಲ್ವಾ ಸರ್, ಅದು SC ಗಾಗಲಿ ST ಗಾಗಲಿ ಉದ್ಯೋಗನೇ ಒಂದಷ್ಟು ಜನಕ್ಕೆ ಸಿಗುತ್ತಲ್ವಾ. ಸೊ ಕೋವಿಡ್ ನಿಂದ ಕೆಲಸ ಕೊಂಡವ್ರ ಜನರಿಗೆ ಯಾವುದೇ ದೊಡ್ಡ ಹೂಡಿಕೆ ಇಲ್ಲದೆ ಅವ್ರಿಗೆ ತಮ್ಮ ಸ್ವಂತ ಉದ್ಯೋಗನ ಸೃಷ್ಟಿ ಮಾಡ್ಕೋಬಹುದು. ಇದು ಎಸ್ಪೆಷಲಿ ನಮ್ಗೆ SC/ST ಆಗಿರೋದ್ರೆ ಟೈರ್ 2 ಮತ್ತೆ ಟೈರ್ 3 ಗಳಿಗೆ ಸೇರಿದ ಎಲ್ಲಾ ಜನರಿಗೂ ಇದು ಆರ್ಥಿಕ ಅವಕಾಶಗಳಾಗಿದೆ. ಕರ್ನಾಟಕ ಸರ್ಕಾರ ಯೋಜನೆ ಕೋಟಿ ಮಾದಿಗ ಸಂಬಂಧಿತ ಸಮುದಾಯಗಳಾದ ಟೈರ್ 2, ಟೈರ್ 3 ಸಿಟಿಗಳಲ್ಲಿ. ಇದು ಕರ್ನಾಟಕದಲ್ಲಿ ಮಾದಿಗ ಮತ್ತು ಅದರ ಸಂಬಂಧಿತ ಸಮುದಾಯದ ಜೀವನೋಪಾಯ ಮತ್ತು ಭವಿಷ್ಯವನ್ನು ಭದ್ರಪಡಿಸುತ್ತೆ. ಕಂಪನಿಗಳು ನಿಮಗೆ ತರಬೇತಿಯನ್ನು ಕೂಡ ನೀಡುತ್ತೆ. ಇಲ್ಲಿ ನೋಡಿ, ಗರಿಷ್ಠ 50% ಅಥವಾ 5 ಲಕ್ಷ ತನಕ ಸಬ್ಸಿಡಿ ಕೊಡುತ್ತೆ ಗೌರ್ಮೆಂಟ್ ಇಂದ. ಇನ್ನು ಮಿಕ್ಕಿದ್ರು ಲೋನ್ ಹಾಕಿ ಆ ಕಾರ್ನ ತಗೊಂಡು ಅವರು ಏನ್ ಮಾಡ್ಬೋದು, ಆಪ್ ಆಧಾರಿತ ಕ್ಯಾಬ್ಗೆ ಅವರು ಓಡಿಸಬಹುದು. ನೆಕ್ಸ್ಟ್ ಬನ್ನಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈಗ ರೀಸೆಂಟ್ ಆಗಿ ನಮ್ಮ 75ನೇ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥದ್ದು ಅಮೃತ್ ಪ್ರೋಗ್ರಾಮ್ಸ್ ಅಂತ. ಓಕೆ, ಅಮೃತ್ ಪ್ರೋಗ್ರಾಮ್ಸ್ ಅಂತ. ಸೊ ಇಲ್ಲಿ ಒಂದಷ್ಟು ಕಲ್ಯಾಣ ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಎಲ್ಲಿ, ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಾಗಿ, ಪ್ರಾಥಮಿಕ, ಗ್ರಾಮೀಣ ಮತ್ತು ನಗರಾಭಿವೃದ್ಧಿಗೆ. ನೋಡಿ ಇಲ್ಲಿ ಅಮೃತ್ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾಥಮಿಕವಾಗಿ ಗ್ರಾಮೀಣ ಮತ್ತು ನಗರಾಭಿವೃದ್ಧಿಗೆ ಒತ್ತು ನೀಡುವ 10 ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. 10, 11, ಒಂದ್ ಕಡೆ 12 ಅಂತ ಇರುತ್ತೆ. ಸೊ ಮ್ಯಾಕ್ಸಿಮಮ್ 11ರಿಂದ 12 ಯೋಜನೆಗಳಿದೆ. ಸಿಂಪಲ್ ಆಗಿದೆ. ಅಂದ್ರೆ ಇಲ್ಲಿ ಅಮೃತ್ ಯೋಜನೆ ಅಂದ್ರೆ ಅಮೃತ ಮಹೋತ್ಸವ ಅಂತ ಅನ್ಕೋಬಹುದು. 75 ವರ್ಷ ಆಗಿದೆ. ಸೊ ಹಾಗಾಗಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ರಿಂದ ಅವತ್ತೊಂದು ದಿನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಸ್ಪೆಷಲಿ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಪ್ರಾಥಮಿಕವಾಗಿ. ಓಕೆ, ಸೊ ಯಾವ್ದ್ಯಾವ್ದು ಆ ಕಲ್ಯಾಣ ಯೋಜನೆಗಳು ಅಂದ್ರೆ, ಮೊದಲನೇದಾಗಿ ನೋಡಿದ್ರೆ ಸರ್,
ಫಸ್ಟ್ ಒನ್. ಅಮೃತ್ ರೈತ ಉತ್ಪಾದಕ ಯೋಜನೆ, ಇಲ್ಲಿ ನೋಡಿ ಅಮೃತ್ ರೈತ ಉತ್ಪಾದಕ ಯೋಜನೆ, ಇಲ್ಲಿ ಅಮೃತ್ ಗ್ರಾಮೀಣ ವಸತಿ ಯೋಜನೆ ಅಂತಿದೆ. ಇದು ರೈತ ಉತ್ಪಾದಕ ಅಂತಂದ್ರೆ ರೈತರ ಅಂದ ತಕ್ಷಣ ಕೃಷಿ ಆಗಿರ್ಬೋದು, ಮೀನುಗಾರಿಕೆ ನೇಕಾರರು ಅವರ ಉತ್ಪಾದನೆ ಮಾರಾಟನ ಉತ್ತೇಜಿಸಬೇಕು. ಅದಕ್ಕಾಗಿ ನೋಡಿ ಈ ಅಮೃತ್ ಯೋಜನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ 750 ಇರುತ್ತೆ ಅಥವಾ 75 ಇರುತ್ತೆ. ಓಕೆ, ನೆನ್ಪಿಟ್ಕೊಂಡ್ಬಿಡಿ, ಎರಡು ಅಂಕಿ ಅಂಶಗಳು ನೆನ್ಪಿಟ್ಕೊಂಡ್ಬಿಡಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾಕಂದ್ರೆ 75 ಇಯರ್ ವರ್ಷ ಸ್ವಾತಂತ್ರ್ಯ ಆಗಿರೋದು, ಅದಕ್ಕೋಸ್ಕರ ನೋಡಿ 750 ಅಮೃತ್ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರತಿ ಸಂಸ್ಥೆಗೆ 3 ವರ್ಷಗಳವರೆಗೆ ತಲಾ 30,225 ಕೋಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಕೋಟಿಗಳು ಬೇಕಾಗಿಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ ರೈತ ಉತ್ಪಾದಕ ಯೋಜನೆ, ಓಕೆ, ಅಂದ್ರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ನಾವೇನಂತೆ ಕಂಪನೀಸ್ ಅಂತ ಕರೀತೀವಿ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ FPO ಅಲ್ವಾ. ಸೊ ಇದನ್ನ ಸ್ಥಾಪನೆ ಮಾಡಕ್ಕೋಸ್ಕರ 750 ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಇದಕ್ಕೂ ಕೂಡ ಅವರು ದುಡ್ಡನ್ನ ಹೊಂದಿಸ್ತಾರೆ. ನೆಕ್ಸ್ಟ್ ಅಮೃತ್ ಗ್ರಾಮ ಪಂಚಾಯಿತಿ ಅಂತ, ಇದು ಎರಡನೇದು. ಅಮೃತ್ ಗ್ರಾಮ ಪಂಚಾಯತಿ ಅಂದ್ರೇನು ನೋಡಿ, ಆಯ್ದ 750, ಎಗೇನ್ ಇಲ್ಲಿ 750 ಅಂತ ಬರುತ್ತೆ. ಆಯ್ದ ಅಂದ್ರೆ 750 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಬೀದಿ ದೀಪಗಳು, ಪ್ರತಿ ಮನೆಗೆ ಕುಡಿಯುವ ನೀರು, ಈ ತರ ಇಷ್ಟೊಂದು ಯೋಜನೆಗಳನ್ನು, ಮತ್ತೆ ತ್ಯಾಜ್ಯ ವಿಲೇವಾರಿ ಆಗಿರ್ಬೋದು, ಸೌರ ವಿದ್ಯುತ್ ಸ್ಥಾಪನೆ ಆಗಿರ್ಬೋದು, ಡಿಜಿಟಲ್ ಗ್ರಂಥಾಲಯಗಳು ಎಲ್ಲೆಲ್ಲಿ ಶಾಲೆಯಲ್ಲಿ ಅದ್ರ ಮೇಲೆ ಕೇಂದ್ರೀಕರಿಸ್ತಾರೆ. ಅದಕ್ಕೊಂದಷ್ಟು ಕೋಟಿ ದುಡ್ಡನ್ನ ಇದರಲ್ಲಿ ಇಡ್ತಾ ಇದ್ದಾರೆ. ಇನ್ನು ಅಮೃತ್ ಗ್ರಾಮೀಣ ವಸತಿ ಯೋಜನೆ, ಈ ಯೋಜನೆ ಅಡಿ ಸರ್ಕಾರ ಏನ್ ಮಾಡ್ತಾ ಇದೆ, ವಸತಿ ನಿರ್ಮಾಣ ಕೂಡ ಎಷ್ಟು 750 ಗ್ರಾಮ ಪಂಚಾಯತಿಗಳ ಅಡಿಯಲ್ಲಿ ಎಗೇನ್ 750 ವಸತಿ ಇಲ್ಲದೆ ಇರೋರಿಗೆ ಗುರುತಿಸಿ ಅವ್ರಿಗೆ ವಸತಿಯನ್ನ ಹೋಗ್ತಕ್ಕಂಥದ್ದು. ಇನ್ನು ಅಮೃತ್ ನಿರ್ಮಲಾ ಯೋಜನೆ, ಇಲ್ಲಿ ನೋಡಿ ನಿರ್ಮಲಾ ನಗರ ಇದೆಯಲ್ಲ, ಇದು ಅಮೃತ್ ನಿರ್ಮಲಾ ನಗರ ಸಂಬಂಧಪಟ್ಟಿದ್ದು. ಅದಕ್ಕೆ ಇಲ್ಲಿ 750 ತಗೊಂಡಿಲ್ಲ ಅವರು, ನಮ್ದು ಹಳ್ಳಿಗಳ ದೇಶ ಅಲ್ವಾ, ಅದಕ್ಕೆ ಬರೀ 75 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛವಾಗಿಡಬೇಕು, ಸುಂದರವಾಗಿಡಬೇಕು, ಅದಕ್ಕೆ ಏನೇನ್ ಬೇಕು ಅಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ ನಿರ್ಮಲಾ ನಗರ. ಓಕೆ, ಅಮೃತ್ ಸ್ಕೂಲ್ ಮೂಲಸೌಕರ್ಯ ಕಾರ್ಯಕ್ರಮ ಅಂತ, ಇದೇನು ಅಂದ್ರೆ ಸ್ಕೂಲ್ ಮೂಲಸೌಕರ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ, ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ 750 ಶಾಲೆಗಳನ್ನ ಗುರುತು ಮಾಡ್ತಾರೆ. ಅಲ್ಲಿ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ ಎಲ್ಲೆಲ್ಲಿ ಏನೇನಿಲ್ಲ, ಎಲ್ಲೆಲ್ಲಿ ಹಾಳಾಗಿದೆ, ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲ ಇದನ್ನ ಒದಗಿಸ್ಕೊಡ್ತಾರೆ. ಅದಕ್ಕೊಂದಷ್ಟು ದುಡ್ಡು ಕೂಡ ಎತ್ತಿಡ್ತಾ ಇದ್ದಾರೆ. ಅಮೃತ್ ಕ್ರೀಡಾ ದತ್ತು ಕಾರ್ಯಕ್ರಮ, ಕ್ರೀಡಾ ದತ್ತು ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಈಗ ನೆಕ್ಸ್ಟ್ ಈಗ ನಮ್ಗೆ ಒಲಿಂಪಿಕ್ ಆಗೋಯ್ತು, ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ಯಾರಿಸ್ ಒಲಿಂಪಿಕ್. ಅಲ್ಲಿ ಪದಕನ ನಮ್ಮ ರಾಜ್ಯದಿಂದ ಹೆಚ್ಚಾಗಿ ತಗೋಬೇಕು. ಹಾಗಾಗಿ ರಾಜ್ಯದಲ್ಲಿ 75 ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಹುಡುಕಿ, ಅಂದ್ರೆ ಯಾರು ಚೆನ್ನಾಗಿ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿ ಆಡ್ತಾರೆ ಅಲ್ಲ ಹುಡುಕಿ ಅವ್ರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅಮೃತ್ ಕ್ರೀಡಾ ದತ್ತು ಕಾರ್ಯಕ್ರಮ ಗಮನಿಸ್ತಾರೆ. ಅಂದ್ರೆ ದತ್ತು ತಗೊಳ್ತಕ್ಕಂಥದ್ದು, ಅಂದ್ರೆ ಅವ್ರಿಗೆ ಆಗೋ ಖರ್ಚುಗಳನ್ನ ಸರ್ಕಾರ ವಹಿಸ್ಕೊಳ್ಳೋದು. ಎಷ್ಟು ಜನಕ್ಕೆ? 75 ಜನಗಳಿಗೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಫೈನ್. ನೆಕ್ಸ್ಟ್ ಅಮೃತ್ ಅಂಗನವಾಡಿ ಕೇಂದ್ರಗಳು, ಇಲ್ಲಿ ಏನಾಗುತ್ತೆ, CM ಬೊಮ್ಮಾಯಿ ಅವರು 750 ಅಂಗನವಾಡಿಗಳಿಗೆ ಮೂಲ ಸೌಕರ್ಯ ಒದಗಿಸ್ಕೋಬೇಕು, ಅದನ್ನ ಉನ್ನತೀಕರಣಗೊಳಿಸ್ಬೇಕು. ಅಂಗನವಾಡಿ ಕೇಂದ್ರಗಳು ನೀವು ನೋಡಿರ್ತೀರಾ, ಎಷ್ಟೊಂದ್ ಜನ ಸಿಟಿಗಳಲ್ಲೂ ಇರ್ತವೆ, ತುಂಬಾ ಒಂದ್ ರೀತಿ ಅಲ್ಲಿ ಹೋಗಕ್ಕೆ ಆಗಲ್ಲ, ಆ ರೀತಿ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಉನ್ನತೀಕರಣಗೊಳಿಸ್ಬೇಕು. ನೆಕ್ಸ್ಟ್ ಅಮೃತ್ ಸ್ವಸಹಾಯ ಮೈಕ್ರೋ ಉದ್ಯಮಗಳು, ನೀವು ಇಲ್ಲಿ ಏನ್ ಮಾಡ್ಕೋಬೇಕು ಅಂತ ಸರ್, ಇಷ್ಟೇ, ಈ ಯಾವ ಯೋಜನೆ ಇದೆಯಲ್ಲ ಈ ಯೋಜನೆಯನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಒಂದ್ 3-4 ಸಲ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಏನ್ ಮಾಡ್ತಾನೆ ಎಕ್ಸಾಮ್ ಅಲ್ಲಿ, ಈ ಅಮೃತ್ ಪ್ರೋಗ್ರಾಮ್ ಸ್ಟಡಿಲಿ ಕೆಳಗಿನ ಯಾವ ಯೋಜನೆಗಳು ಇಲ್ಲ ಅಂತ ಕೇಳ್ಬೋದು, ಇದೆ ಅಂತ ಕೇಳ್ಬೋದು. ಅವಾಗ ಈ ಯೋಜನೆಗಳ ಹೆಸರುಗಳು ನಿಮ್ ಜ್ಞಾಪಕ ಇದೆ, ಇದು ಬಿಟ್ಟು ಬೇರೆ ಕೊಟ್ರೆ ಅದು ಇರಲ್ಲ ಅಂತ. ಇಷ್ಟೇ ಸಿಂಪಲ್ ಆಗಿ ಎಕ್ಸಾಮ್ ಅಲ್ಲಿ ಬರುತ್ತೆ. ಓಕೆ, ಇದೇನು ಅಮೃತ್ ಸ್ವಸಹಾಯ ಮೈಕ್ರೋ ಉದ್ಯಮಗಳು, ಅಗೇನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೋಸ್ಕರ, SHG ಗೋಸ್ಕರ ಇದನ್ನ ಮಾಡಿರ್ತಕ್ಕಂಥದ್ದು. ಸಮುದಾಯ ಅಭಿವೃದ್ಧಿ, ಸಮುದಾಯ ಅಂತಂದ್ರೇನು, ನಮ್ಮ ಈ ಒಂದು ಸಮುದಾಯ ಅಂದ್ರೆ ಅಂಗನವಾಡಿ ಆಗಿರ್ಬೋದು, ಬೇರೆ ಬೇರೆ ಶಾಲಾ ಕಾಲೇಜ್ ಆಗಿರ್ಬೋದು. ಓಕೆ, ಅದನ್ನ ನಾವು ಹೆಚ್ಚಾಗಿ ಅದನ್ನ ಸ್ಫೂರ್ತಿ ಕೊಡೋಗೋಸ್ಕರ ಅವ್ರಿಗೆ 750 ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತೆ ಈ ಅಡಿಯಲ್ಲಿ. ಓಕೆ, ನೆಕ್ಸ್ಟ್ ಅಮೃತ್ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣ ಕಾರ್ಯಕ್ರಮ, ಮೂಲ ಸೌಕರ್ಯ ಅಗೇನ್ ಆರೋಗ್ಯ ಹೆಲ್ತ್ ಬಗ್ಗೆ, ಇಲ್ಲೂ ಕೂಡ 750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಗುರುತಿಸಿ ಅದಕ್ಕೊಂದಷ್ಟು ದುಡ್ಡನ್ನ ವೆಚ್ಚ ಮಾಡ್ತಾರೆ. ಅಮೃತ್ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಸ್ಕಿಲ್ಸ್, ಅಗೇನ್ SC ST ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ 7,075,000 ಇಲ್ಲಿ ಯುವಕರಿಗೆ 2 ವರ್ಷದ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿ, ಒಂದು ಅಮೃತ್ ಪ್ರೋಗ್ರಾಮ್ಸ್ ಅನ್ನ ಅಡಿಯಲ್ಲಿ ಇಷ್ಟು ಒಂದು ನೋಡಿ ಎಷ್ಟಿದೆ ನೋಡಿ, ಇಷ್ಟು ಪ್ರೋಗ್ರಾಮ್ಸ್ ತಂದಿದ್ದಾರೆ. ಇದು ನೇಮ್ ಇಟ್ಕೊಳ್ಳಿ ಸಾಕು, ಅದ್ ನೇಮ್ ಹೇಳ್ಬಿಡುತ್ತೆ ಏನಕ್ಕೆ ಅಂತ. ನೇಮ್ನ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ನಿಮಗೆ ಸಾಕು. ಓಕೆ ಸರ್, ಇದು ಪ್ರಮುಖವಾಗಿರ್ತಕ್ಕಂಥ ಈಗ ರೀಸೆಂಟ್ 2021ರ ಒಂದು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಸರ್ ಸ್ನೇಹಿತರೆ, ಸರ್ಕಾರದ ಯೋಜನೆಗಳು. ಓಕೆ, ಸೊ ನೆಕ್ಸ್ಟ್ ಪುನಃ ಸಿಗ್ತೇನೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ, ಯಾಕಂದ್ರೆ ಯೋಜನೆಗಳು ಬರ್ತಾ ಇರ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ತಂದಿರೋದು ನಾನು, ಚಿಕ್ಕಪಟ್ಟು ತಂದಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ತಂದಿರೋದು. ಓಕೆ, ಪಾರ್ಟ್ 1 ನೋಡಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ,
ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಸರ್ಕಾರದ ಬೇಕು ಅಂದ್ರೆ ಅದರ ಪ್ಲೇ ಲಿಸ್ಟ್, ಭಾರತ ಸರ್ಕಾರದ ಯೋಜನೆ ಬೇಕು ಅಂದ್ರೆ ಅದರ ಪ್ಲೇ ಲಿಸ್ಟ್ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಹಾಕಿರ್ತೇನೆ, ಅಥವಾ ನಮ್ಮ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು, ಅಲ್ಲೂ ಕೂಡ ನಾನು ಶೇರ್ ಮಾಡ್ತೇನೆ. ಓಕೆ ಸರ್, ನಮಸ್ಕಾರ. ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.